ದೇವ್ರು ಡಿಸೈಡ್ ಮಾಡೋದು ಅಂದ್ರೆ ಮೈ ಯೇಸು ನಾಮದಲ್ಲಿ ಆಶೀರ್ವಾದದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆಶೀರ್ವಾದದ ಬಗ್ಗೆ ಮಾತಾಡ್ತಾನೇ ಇರ್ತೀವಿ, ಆಶೀರ್ವಾದ ಹೊಂದ್ಕೊಳ್ಳೋವರೆಗೂ. ಎಷ್ಟು ಜನ ಹೌದು ಅಂತೀರಾ? ಆಮೇನ್. ಸರಿ, ಪ್ರಾಸ್ಪರಿಟಿ ಬಗ್ಗೆ, ಆಶೀರ್ವಾದದ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಅನೇಕರು ಹೇಳ್ಬೋದು, ಪಾಸ್ಟರ್ ಇನ್ನೂ ಆಶೀರ್ವಾದ ಬಂದಿಲ್ಲ ಅಂತ. ಬರಲಿಲ್ಲ ಅಂದರೂ ನಾವು ಕೇಳ್ತಾ ಇರೋಣ, ಆಶೀರ್ವಾದ ಬರೋವರೆಗೂ ಕೇಳ್ತಾ ಇರೋಣ, ಮಾತಾಡ್ತಾ ಇರೋಣ. ಆಮೇನ್. ಯಾಕಂದರೆ ನಾವು ಏನು ಮಾತಾಡ್ತೀವೋ, ನಾವು ಏನನ್ನು ಕೇಳ್ತೀವೋ, ಏನನ್ನು ನಂಬ್ತೀವೋ ಅದನ್ನೇ ನಾವು ಹೊಂದ್ಕೊಳ್ಳೋದು. ಆಮೇನ್. ಸರಿ, ಯಾಕೆ ನಾವು ಆಶೀರ್ವಾದದ ಬಗ್ಗೆ ಮಾತಾಡಬೇಕು ಅಂದರೆ, ಸೈತಾನನಿಗೂ ಸಹ ಹಿಡಿಸದೇ ಇರುವಂಥ ಒಂದು ಸಬ್ಜೆಕ್ಟು ಪ್ರಾಸ್ಪರಿಟಿ. ಡೆವಿಲ್ ಡಸಂಟ್ ವಾಂಟ್ Christians to become rich, because in this world money is power. Devil wants you to be weak without money, and he wants you to be powerless without money. ಆತ್ಮಿಕ ಜೀವಿತದಲ್ಲಿ ನಾವು ಆತ್ಮಿಕ ರೀತಿಯಲ್ಲಿ ಪವರ್ಫುಲ್ ಆಗಿರಬೇಕು, ಅದು ಬೇರೆ. ಅದಕ್ಕೆ ನಾನು ಹೇಳಿದೆ, ಮನುಷ್ಯನನ್ನು ದೇವರು 3 ಭಾಗವಾಗಿ ಸೃಷ್ಟಿ ಮಾಡಿದ್ರು: ಸ್ಪಿರಿಟ್, ಸೋಲ್ ಆ್ಯಂಡ್ ಬಾಡಿ. ಪ್ರಾಣ, ಆತ್ಮ, ಶರೀರ. ಸ್ಪಿರಿಟ್ ಅಂದರೆ ಸ್ಪಿರಿಚುವಲ್ ಲೈಫ್. ಮೈಂಡ್ ಅಂದರೆ ಮೆಂಟಲ್ ಲೈಫ್, ಯೋಚನೆ. ಆ್ಯಂಡ್ ಬಾಡಿ, ಫಿಸಿಕಲ್ ಲೈಫ್, ಮೆಟೀರಿಯಲ್ ಲೈಫ್. ಈ 3 ಸೇರಿದ್ದೇ ಒಬ್ಬ ಮನುಷ್ಯ. ದೇವರು ಮನುಷ್ಯನನ್ನು ಈ ರೀತಿಯಾಗಿ ಸೃಷ್ಟಿ ಮಾಡಿದ್ರು. ಅದಕ್ಕೆ ಆತ್ಮಿಕ ಜೀವಿತ ಒಂದೇ ಸಾಕು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಈ ಭೂಮಿಯಲ್ಲಿ ನಾವು ಬಾಳಬೇಕು ಅಂದರೆ, ಈ ಭೂಮಿಯಲ್ಲಿ ನಾವು ಬದುಕಬೇಕು ಅಂದರೆ ಆಶೀರ್ವಾದಗಳು ಬೇಕು, ಚೆನ್ನಾಗಿರಬೇಕು. ಈ ಲೋಕದ ಆಶೀರ್ವಾದಗಳು ನಮಗೆ ಬೇಕು. ನೋಡಿ, ಈ ಲೋಕದ ರೀತಿಯಲ್ಲಿ ನಾವು ಆಶೀರ್ವಾದವಾಗಿದ್ದರೆ ದೇವರ ರಾಜ್ಯನ ಕಟ್ಬೋದು, ಅನೇಕರಿಗೆ ಸುವಾರ್ತೆ ಸಾರ್ಬೋದು, ಸಭೆಗಳನ್ನ ಕಟ್ಬೋದು. ಎಲ್ಲಿ ಸುವಾರ್ತೆ ಸಾರಲ್ಪಡುತ್ತೋ ಅಂತ ತಿಳ್ಕೊಂಡೇ ಸೈತಾನನು ಅನೇಕ ಕ್ರೈಸ್ತರನ್ನು ಆಶೀರ್ವಾದವಾಗಿ ಇರದೆ, ಅವರು ಇದೆಲ್ಲ ತಪ್ಪು, ಇದೆಲ್ಲ ಸುಳ್ಳು, ಇದೆಲ್ಲ ಬೇಕಾಗಿಲ್ಲ. ನೋಡಿ, ಇವತ್ತು ಕ್ರೈಸ್ತರು ಒಪ್ಕೊಳ್ಳಲ್ಲ, ಪ್ರಾಸ್ಪರಿಟಿ ಅಂದರೆ ಒಪ್ಕೊಳ್ಳೋದಿಲ್ಲ, ಆಶೀರ್ವಾದದ ಬಗ್ಗೆ ಒಪ್ಕೊಳ್ಳೋದಿಲ್ಲ. ಅವ್ರೇನು ಹೇಳ್ತಾರೆ ಅಂದರೆ, ಇದೆಲ್ಲ ನಮ್ಮ ಮುಖ್ಯ ಇಲ್ಲ ಪಾಸ್ಟರ್, ನೀವು ಇದ್ರ ಬಗ್ಗೆ ಮಾತಾಡಬೇಡಿ. ಇವತ್ತು ಕ್ರೈಸ್ತರೇ ಇದಕ್ಕೆ ಆಪೋಸಿಟಾಗಿ ನಿಂತಿದ್ದಾರೆ. ಆದರೆ ಇದು ಎಷ್ಟು ಮುಖ್ಯ, ಇದು ಎಷ್ಟು ಭಾಳ ಮುಖ್ಯ ಅಂದರೆ, ನಾವು ಆಶೀರ್ವಾದವಾಗಿ ಇದ್ರೇ ದೇವರ ರಾಜ್ಯನ ಎಲ್ಲ ಕಡೆ ಸಾರಲ್ಪಡೋದಕ್ಕೆ. ದೇವ್ರ ವಾಕ್ಯ ಹೇಳುತ್ತೆ, ಲೋಕವೆಲ್ಲ ಹೋಗಿ ಏನು ಮಾಡಿ, ಸುವಾರ್ತೆಯನ್ನು ಸಾರಿರಿ. ಲೋಕಕ್ಕೆ ಸುವಾರ್ತೆ ಸಾರಲ್ಪಡಬೇಕು ಅಂದರೆ ನಾನು ನೀವು ಪವರ್ಫುಲ್ ಆಗಿರಬೇಕು. ಯಾವಾಗ ದುಡ್ಡಿಲ್ವೋ ಅವಾಗ ನಾವು ಪವರ್ಲೆಸ್ ಆಗಿರ್ತೀವಿ, ಹೋಪ್ಲೆಸ್ ಆಗಿರ್ತೀವಿ. ಹೋಪ್ ಇರೋದಿಲ್ಲ, ಪವರ್ ಇರೋದಿಲ್ಲ. ನೋಡಿ, ದುಡ್ಡಿರೋರೆಂದರೆ ಇನ್ಫ್ಲೂಯೆನ್ಸ್ ಬೇಗ ಸಿಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಹೋದರೆ ದುಡ್ಡಿರೋರಿಗೆ ರೆಕಮೆಂಡೇಷನ್ ಬೇಗ ಸಿಗುತ್ತೆ. MLAಗಳು ಮಾತಾಡಿದ್ರೆ, ಪೊಲಿಟಿಕಲ್ ಅವ್ರು ಮಾತಾಡಿದ್ರೆ ರೆಕಮೆಂಡ್ ಮಾಡ್ತಾರೆ, ಅವ್ರು ಗೊತ್ತಿರೋರು ಬಿಡಪ್ಪ ಅಂತ. ಅದೇ ಬಡವನು ಅಥವಾ ದುಡ್ಡು ಇಲ್ಲದೆ ಇರೋರು ಹೋದರೆ 5 ಪೈಸೆಗೆ ಮರ್ಯಾದೆ ಕೊಡೋದಿಲ್ಲ, ಅವನ್ನ ಅಲ್ಲೇ ಕೊಂಡ್ರಿಸು ಅಂತಾರೆ. ಈ ಲೋಕದಲ್ಲಿ
ಮನಿ ಈಸ್ ಪವರ್. ಕ್ರೈಸ್ತರಂಥ ಅಥಾರಿಟಿಯಲ್ಲಿ ಬರಬಾರ್ದು ಅಂತಾನೆ ಸೈತಾನನ ಏನು ಮಾಡ್ತಾನಂದರೆ, ದುಡ್ಡು ಕ್ರೈಸ್ತರಿಗೆ ಬರಬಾರ್ದು, ಇವ್ರು ಇದನ್ನೇ ನಂಬಲಿ. ನೋಡಿ, ನೀವೆಷ್ಟು ಪ್ರಾರ್ಥನೆ ಮಾಡಿದ್ರೂ ಅವ್ನಿಗೆ ಅಡ್ಡಿ ತೊಂದರೆ ಏನೂ ಇಲ್ಲ. ನೀವೆಷ್ಟು ಪ್ರಾರ್ಥನೆ ಮಾಡಿದ್ರೂ ಅವನಿಗೆ ತೊಂದರೆ ಇಲ್ಲ. ನೀವೆಷ್ಟು ಉಪವಾಸ ತೊಗೊಂಡ್ರೂ ತೊಂದರೆ ಇಲ್ಲ. ನೀನು ಎಷ್ಟೊತ್ತಾದರೂ ಮೊಣಕಾಲಲ್ಲಿ ನಿಂತ್ಕೋ, ತೊಂದರೆ ಇಲ್ಲ. ಆದರೆ ನೀನು ಆಶೀರ್ವಾದವಾಗಿ ಇದ್ದುಬಿಟ್ರೆ ಸಭೆ ಆಶೀರ್ವಾದವಾಗಿ ಇದ್ದು ಬಿಡ್ತೈತೆ. ಅದಕ್ಕೇ ಪ್ರಾಸ್ಪರಿಟಿ ಅಂದರೆ ಕ್ರೈಸ್ತರೇ ಎದುರು ನಿಂತ್ಕೊಳ್ಳುವಂತೆ ಮಾತಾಡ್ತಾನೆ. ಕ್ರಿಸ್ತರೇ ಇವತ್ತು ಪ್ರಾಸ್ಪರಿಟಿಗೆ ಎದುರಾಗಿ ನಿಲ್ತಾರೆ. ನೋಡಿ, ಪ್ರಾಸ್ಪರಿಟಿ ಮೆಸೇಜ್ ಕೇಳೋದಕ್ಕೆ ಅನೇಕ ಕ್ರೈಸ್ತರು ಇರೋದಿಲ್ಲ. ಪ್ರಾಸ್ಪರಿಟಿನ ಹಂಗಾದರೆ ಈ ಮೆಸೇಜ್ ಬೇಡ, ಬೇರೆ ಏನಾದರೂ ಕೇಳೋಣ ಅಂತ ಪ್ರಾಸ್ಪರಿಟಿ ಮೆಸೇಜನ್ನು ಅವ್ರೇನು ಮಾಡಿಬಿಡ್ತಾರೆ, ತಳ್ಳಿಬಿಡ್ತಾರೆ, ಬೇಡ ಅಂತ. ಯಾಕೆಂದರೆ ಸೈತಾನನಿಗೆ ಗೊತ್ತು, ನೀವು ಕೇಳಿ ಚೆನ್ನಾಗಾಗ್ಬಿಟ್ರೆ, ನೀವು ಆಶೀರ್ವಾದವಾಗಿ ಇದ್ಬಿಟ್ರೆ ಅನೇಕರು ನಿಮ್ಮ ಕಡೆ ಬರ್ತಾರೆ, ಅನೇಕರು ಸುವಾರ್ತೆಯನ್ನು ಕೇಳ್ತಾರೆ, ಅನೇಕರು ರಕ್ಷಣೆ ಹೊಂದ್ಬಿಡ್ತಾರೆ, ಅನೇಕರಿಗೆ ಸಹಾಯ ಮಾಡ್ಬೋದು, ಅನೇಕರಿಗೆ ಕೊಡ್ಬೋದು, ಸಂತೋಷವಾಗಿರ್ಬೋದು, ಸಮಾಧಾನವಾಗಿರ್ಬೋದು. ಪ್ರೈಸ್ ದಿ ಲಾರ್ಡ್, ಆಮೆನ್. ಅದಕ್ಕಾಗಿಯೇ ಆಶೀರ್ವಾದದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಆಶೀರ್ವಾದದ ಬಗ್ಗೆ ಮಾತಾಡುವಾಗ ಖಂಡಿತವಾಗ್ಲೂ ನೀವು ಕೇಳಿ ಅದನ್ನು ನಂಬುವಾಗ ಆ ಕಾರ್ಯ ಕೆಲಸಕ್ಕೆ ಬರುತ್ತೆ. ನೀವೇನು ನಂಬ್ತಿರೋ ಅದನ್ನು ಹೊಂದ್ಕೊಳ್ತೀರಾ ಅಂತ ನಾನು 100% ಹೇಳೋದಕ್ಕೆ ಸಾಧ್ಯ. ನಂಬಿಕೆ ಅನ್ನೋದು ಭಾಳ ಮುಖ್ಯವಾದಂಥ ಒಂದು ಫೌಂಡೇಶನ್ ಅಂತ ಅದು ಹೇಳ್ಬೋದು. ಆಶೀರ್ವಾದಕ್ಕೆ ಫೇತ್ ಈಸ್ ದ ಫೌಂಡೇಶನ್. ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 1ರಿಂದ 3ವರೆಗೂ ನಾವು ಓದೋಣ. ನಾವು ಚೆನ್ನಾಗಿ ತಿಳ್ಕೊಬೇಕು, ಆಶೀರ್ವಾದಕ್ಕೆ ನಂಬಿಕೆ ಬಹಳ ಬಹಳ ಮುಖ್ಯ. ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದರು. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. Faith is the confidence that what we hope for will actually happen. Faith means hope. ನೋಡಿ, ಫೇತ್ ನಂಬಿಕೆಗೆ ಒಂದು ಹಂತ ಅಂದರೆ, ಫಸ್ಟು ನಂಬಿಕೆ ಬರೋದಕ್ಕಿಂತ ಮುಂಚೆ ಮನುಷ್ಯನೊಳಗಡೆ ನಿರೀಕ್ಷೆ ಬರಬೇಕು. ನಿರೀಕ್ಷೆ ಅಂದರೆ ಇಂಗ್ಲೀಷಲ್ಲಿ ಹೋಪ್ ಅಂತ ಹೇಳ್ಬೋದು. ಹೋಪ್ ಹಾಗೆ ಈ ರೀತಿ ಹೇಳ್ಬೋದು, ವಿಷನ್ ಅಂತ ಹೇಳ್ಬೋದು, ಅಥವಾ ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು. ಈಗ ಬ್ಲೂ ಪ್ರಿಂಟ್ ಯಾವುದಕ್ಕೆ ಹೇಳ್ತೀವಿ? ಬ್ಲೂ ಪ್ರಿಂಟ್ ಅಂದರೆ ನೋಡಿ, ಇವಾಗ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕಿಂತ ಮುಂಚಿತವಾಗಿ, ಒಂದು ಕಟ್ಟಡನ ಕಟ್ಟೋದಕ್ಕಿಂತ ಮುಂಚಿತವಾಗಿ ಫಸ್ಟು ಬ್ಲೂ ಪ್ರಿಂಟ್ ಇರಬೇಕು. ಆ ಬ್ಲೂ ಪ್ರಿಂಟ್ ಹಾಕ್ತಾರೆ. ಆ ಬ್ಲೂ ಪ್ರಿಂಟ್ ಹಾಕಿ ಇಲ್ಲೇ ಹಾಲ್ ಬರಬೇಕು, ಇಲ್ಲೇ ಕಿಚನ್ ಬರಬೇಕು, ಇಲ್ಲೇ ಟಾಯ್ಲೆಟ್ ಬರಬೇಕು, ಇಲ್ಲೇ ಅಡುಗೆ ಮನೆ ಬರಬೇಕು. ನೋಡಿ, ಅದು ಬ್ಲೂ ಪ್ರಿಂಟಲ್ಲಿ ಎಲ್ಲ ಇರುತ್ತೆ. ಅದಕ್ಕೆ ತಕ್ಕನಂಗೆ ಆ ಬಿಲ್ಡಿಂಗ್ ಕಟ್ತಾರೆ. ಇಷ್ಟಕ್ಕೂ ಎಲ್ಲೆಲ್ಲೋ ಗೋಡೆ ಹಬ್ಸೋಕ್ಕಾಗೋದಿಲ್ಲ. ಇಷ್ಟಕ್ಕೂ ನಾನು ಇಲ್ಲೊಂದು ಗೋಡೆ ಕಟ್ತೀನಿ, ಅಲ್ಲೊಂದು ಗೋಡೆ ಕಟ್ತೀನಿ ಅಂದರೆ ಅದು ಮನೆ ಆಗಿರೋದಿಲ್ಲ. ಮನೆ ಕಟ್ಟೋದಕ್ಕಿಂತ ಮುಂಚಿತವಾಗಿ ವಿ ನೀಡ್ ಒನ್ ಬ್ಲೂ ಪ್ರಿಂಟ್ ಆರ್ ವಿಷನ್. ದೇವರು ಮನುಷ್ಯನನ್ನು ಅದೇ ರೀತಿಯಾಗಿ ದೇವರು ಸೃಷ್ಟಿ ಮಾಡಿದ್ರು. ಒಂದು ವಿಷನ್, ಒಂದು ದರ್ಶನ ಇರಬೇಕು. ಅದು ಯಾರಿಗಿರಬೇಕು ಅಂದರೆ ಮನೆಯಲ್ಲಿ ಮನೆ ಯಜಮಾನನಿಗಿರಬೇಕು. ಮ್ಯಾನ್ ಶುಡ್ ಹ್ಯಾವ್ ಎ ವಿಷನ್. ಈಗ ಒಂದು ದರ್ಶನನೇ ಇಲ್ಲದೆ ಇರೋ, ಜೀವನದಲ್ಲಿ ಏನಾಗಬೇಕು ಅಂತ ಗೊತ್ತಿಲ್ಲದೆ ಇರೋನಿಗೆ ನಿಮ್ಮ ಮಗಳನ್ನ ಕೊಡ್ತೀರಾ ಮದುವೆಗೆ? ಇವಾಗ ಅವನ್ನ ಕೇಳ್ತೀವಿ, ಏನಪ್ಪ ಮಾಡ್ತೀಯಾ? ನನ್ನ ಮಗಳನ್ನ ಕಟ್ಕೊಂಡು. ಹೆಂಗೆ ಹೋಗ್ತೈತೋ ಹೋಗ್ತೀನಿ ಸರ್, ಕಟ್ಕೊಡಿ. ಇವಾಗ ನೀವೇನು ಹೇಳ್ತೀರಾ? ನಾನು ನನ್ನ ಮಗಳನ್ನ ಕೊಡ್ತೀನಪ್ಪ ನಿನಗೆ, ನಿನ್ನ ಜೀವನದಲ್ಲಿ ಏನು ಆಗಬೇಕು ಅಂತಿದ್ಯಾ? ಏನಾದರೂ ಪರವಾಗಿಲ್ಲ, ಏನೇನಾಗ್ತೈತೋ ಹಣೆ ಬರ ಹಂಗೆ ಹೋಗಲಿ ಅಂದರೆ ಕೊಡ್ತೀರಾ. ಒಂದು ವಿಷನ್ ಇಲ್ಲದೆ ಇರೋನಿಗೆ ಒಂದು ಹೆಣ್ಣನ್ನು ಕೊಡೋದಿಲ್ಲ. ಸೊ ಒಂದು ಮನೆ ಯಜಮಾನನಿಗೆ ಹಿ ಶುಡ್ ಹ್ಯಾವ್ ಎ ವಿಷನ್. ಫಸ್ಟು ಒಂದು ಮನೆ ಕರೆಕ್ಟಿಗೆ ಹೋಗಬೇಕು ಅಂದರೆ ಮನೆ ತಲೆ ಕರೆಕ್ಟೇ ಇರಬೇಕು. ನೋಡಿ, ತಲೆ ಸರಿ ಇಲ್ಲ ಅಂದರೆ ಶರೀರ ಸರಿ ಇರಲ್ಲ. ನೋಡಿ, ಶರೀರಕ್ಕೆ ಒಳ್ಳೆ ಬಟ್ಟೆ ಹಾಕೋದಿಲ್ಲ, ಶೂ ಹಾಕೋದಿಲ್ಲ, ಚಪ್ಪಲಿ ಹಾಕೋದಿಲ್ಲ. ಯಾರು? ತಲೆ ಸರಿ ಇಲ್ಲದೆ ಇರೋರು. ತಲೆ ಬುದ್ಧಿ ಸರಿ ಇಲ್ಲ ಅಂದಮೇಲೆ ಶೇವಿಂಗ್ ಮಾಡಲ್ಲ, ಕಟಿಂಗ್ ಮಾಡಲ್ಲ,
ಮುಖ ತೊಳೆಯಲ್ಲ, ಶೂ ಹಾಕಲ್ಲ, ಲೇಸ್ ಕಟ್ಟಲ್ಲ, ಒಂದು ಸಾಕ್ಸ್ ಹಾಕಿರ್ತಾನೆ, ಒಂದು ಸಾಕ್ಸ್ ಹಾಕಲ್ಲ, ಬಟ್ಟೆ ಎಲ್ಲ ಹರಿದೋಗಿರ್ತೈತೆ. ಯಾಕಂದರೆ ಏನು ಸರಿ ಇಲ್ಲ. ಒಂದು ಮನೆಯಲ್ಲಿ ಒಂದು ಗಂಡು ಅಥವಾ ಮನೆ ಯಜಮಾನ ಸರಿ ಇಲ್ಲ ಅಂದಮೇಲೆ ಆ ಮನೆ ಹಂಗೆ ಇರುತ್ತೆ. ಸೊ ಮ್ಯಾನ್ ಹ್ಯಾಸ್ ಟು ಲೀವ್ ವಿತ್ ಅ ವಿಷನ್. ಹಿ ನೀಡ್ಸ್ ವಿಷನ್. ನನ್ನ ಮಕ್ಕಳನ್ನ ಹಿಂಗೆ ಬೆಳೆಸಬೇಕು, ನಮ್ಮ ಮನೇನ ಹಿಂಗೆ ನಡೆಸಬೇಕು, ನಾನು ಒಂದು ಮನೆ ಕಟ್ಟಬೇಕು, ನಾನೊಂದು ಜಾಗ ತೊಗೊಬೇಕು. ಆ ರೀತಿ ಒಂದು ಮನೆ ಯಜಮಾನನಿಗೆ ಒಂದು ದರ್ಶನ ಇದ್ದರೆ ಹೆಂಡತಿ ಆದವಳು ಅದಕ್ಕೆ ಸಪೋರ್ಟ್ ಮಾಡ್ತಾಳೆ, ಮಕ್ಕಳು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಇವಾಗ ಕೆಲವರು ಯಜಮಾನರು ಹೇಳ್ತಾರೆ ನೋಡಿ, ಬ್ರದರ್ ಎಷ್ಟು ದುಡ್ಡು ಕೊಡಿ ನನ್ನ ಹೆಂಡತಿ ಕೈಲಿ ಎಲ್ಲ ಖಾಲಿ ಮಾಡಿಬಿಡ್ತಾಳೆ. ಎಲ್ಲನೂ ಏನು ಮಾಡ್ತಾಳೆ? ಖಾಲಿ ಮಾಡ್ತಾಳೆ. ಯಾಕೆ ಹೆಂಡತಿ ಎಲ್ಲ ಖಾಲಿ ಮಾಡ್ತಾನೆ ಅಂದರೆ, ಹೆಂಡತಿ ಯಾಕೆ ಖಾಲಿ ಮಾಡ್ತಾಳೆ ಅಂದರೆ ಗಂಡ ಎಲ್ಲ ಜಾಲಿ ಮಾಡ್ತಾನೆ, ಅದಕ್ಕೆ ಹೆಂಡತಿ ಎಲ್ಲ ಖಾಲಿ ಮಾಡ್ತಾಳೆ. ಯಾಕಂದರೆ ಇಬ್ಬರಿಗೂ ದೇರ್ ಈಸ್ ನೋ ವಿಷನ್. ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಮಾತಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಅನೇಕರು ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ಅವ್ರಿಗೆಲ್ಲ ಪ್ರಯೋಜನ ಆಗಲಿ ಅಂತ ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಟಚ್ ಮಾಡಬೇಕು ಅಂತ ಇವತ್ತಿದೆ. ಓಕೆ, ಲೆಟ್ಸ್ ಸಿ. ಪ್ರಾಸ್ಪರಿಟಿಯಲ್ಲಿ ಹಂಗೆ ಫ್ಯಾಮಿಲಿ ಆ್ಯಡ್ ಅಪ್ ಮಾಡೋಣ ಇವತ್ತು, ರೈಟ್? ಓ ಸರಿ. ಈಗ ನೋಡಿ, ಮನೆ ಯಜಮಾನನಿಗೆ ಒಂದು ವಿಷನ್ ಇರಬೇಕು. ಅದಕ್ಕೆ ಎಲ್ಲ ಹೆಂಡ್ತಿದ್ದೀರಿ ಏನು ಮಾಡಬೇಕು? ಗಂಡನ ಹೇಗಾದರೂ ಚರ್ಚಿಗೆ ಕರ್ಕೊಂಬರ್ಬೇಕು. ಆವಾಗಲೇ ಕರ್ಕೊಂಬಂದಾಗಲೇ ಇಂಥದ್ದೆಲ್ಲ ನಾವು ಹಾಕೋದಕ್ಕೆ ಸಾಧ್ಯ ಒಳಗಡೆ, ಮೈಂಡ್ ಒಳಗಡೆ. ಅವಾಗ ಇನ್ನೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ರೈಟ್? ಈಗ ಹೆಂಡತಿ ಖರ್ಚು ಮಾಡ್ತಾಳೆ, ದುಡ್ಡನ್ನೆಲ್ಲ ಹಾಳು ಮಾಡ್ತಾಳೆ, ಸೇರಿಸಿಡೋದಿಲ್ಲ. ಯಾಕೆ ಅಂದರೆ ವಿಷನ್ ಇಲ್ಲದೇ ಇರೋ ಒಂದು ಗಂಡನ ಜೊತೆ ಇರೋದ್ರಿಂದ ಎಲ್ಲ ಖಾಲಿ ಮಾಡ್ತಾಳೆ. ಹೆಂಡತಿ ಅಂದಮೇಲೆ ಏನು ಬೈಬಲ್ ಏನು ಹೇಳುತ್ತೆ ನೋಡಿ? ದೇವರು ಆದಾಮನಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಕೊಟ್ಟರು. ಪ್ರಾಜೆಕ್ಟ್ ಕೊಟ್ಬಿಟ್ಟು ಹೇಳ್ತಾರೆ, ನೋಡಪ್ಪ, ಈ ತೋಟನೆಲ್ಲ ನೀನೇನು ಮಾಡು, ಇದರಲ್ಲಿ ನೀನೆಲ್ಲ ಬಿತ್ಬೋದು, ಕೆಲಸ ಮಾಡ್ಬೋದು, ಎಲ್ಲ ತಿನ್ಬೋದು, ನೋಡಿ ಎಲ್ಲ ಇನ್ನೂ ಬೆಳೆಸ್ಬೋದು, ಇದನ್ನು ಇನ್ನೂ ನೀನು ಇಂಪ್ರೂವ್ ಮಾಡ್ಬೋದು. ನೋಡಿ ಈ ತೋಟನ ನಿನ್ನ ಕೈ ಕೊಡ್ತೀನಿ. ಈಗ ಆ ತೋಟನ ಕೊಟ್ಬಿಟ್ಟು, ನೋಡಪ್ಪ, ನೀನು ಅದನ್ನು ಕಾಪಾಡಬೇಕು, ಅದನ್ನು ನೋಡ್ಕೊಬೇಕು ಅಂತ ಹೇಳಿ ಅವನಿಗೊಂದು ಕೆಲಸ ಕೊಟ್ಟರು, ಒಂದು ಪ್ರಾಜೆಕ್ಟ್ ಕೊಟ್ಟರು. ಒಂದು ಗಂಡು ಅಂದಮೇಲೆ ಒಂದು ಪ್ರಾಜೆಕ್ಟ್ ಇರಬೇಕು, ಗಂಡ ಅಂದಮೇಲೆ ಒಂದು ಪ್ರಾಜೆಕ್ಟ್ ಇರಬೇಕು ಏನಾದರೂ ಮಾಡೋದಕ್ಕೆ. ಏನಿಲ್ಲ, ಹೇಗಿದ್ದೀರಾ ಅಂದರೆ ಸುಮ್ಮನೆ ಇದ್ದೀನಿ ಅಂದರೆ ಮರ್ಯಾದೆ ಇರೋದಿಲ್ಲ. ಗಂಡು ಅಂದರೆ ಮ್ಯಾನ್ ಅಂದರೆ ಹಿ ಹ್ಯಾಸ್ ಟು ಗೋ ಫಾರ್ ವರ್ಕ್. ಅವನು ಕೆಲಸ ಮಾಡಬೇಕು, ಓಕೆನಾ? ಅವನಿಗೊಂದು ಪ್ರಾಜೆಕ್ಟ್ ಕೊಟ್ಬಿಟ್ಟು ದೇವ್ರು ಏನು ಹೇಳ್ತಾರೆ ಅಂದರೆ, ಮನುಷ್ಯನು ಒಬ್ಬನ ಒಂಟಿಯಾಗಿರೋದು ಸರಿ ಇಲ್ಲ, ಒಳ್ಳೆಯದಲ್ಲ ಅಂತ ಹೇಳಿ ಅವನಿಗೆ ತಕ್ಕ ಒಂದು ಜೋಡಿನ ಕೊಡ್ತಾರೆ ನೋಡಿ. ಆದಿಕಾಂಡ ಬರೆದ ಪುಸ್ತಕ 2ನೇ ಅಧ್ಯಾಯ 15ನೇ ವಾಕ್ಯ. ಮತ್ತು ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಇವನು ಒಳ್ಳೆಯದಲ್ಲ. ಒಬ್ಬನೇ ಇದನ್ನು ಮಾಡೋಕ್ಕಾಗಲ್ಲ, ನಾನು ಕೊಟ್ಟಿರುವಂಥ ಪ್ರಾಜೆಕ್ಟನ್ನು ಒಬ್ಬನೇ ಮಾಡೋಕ್ಕಾಗೋದಿಲ್ಲ, ಇವನಿಗೆ ಒಬ್ಬರ ಜೊತೆ ಇರಲಿ ಅಂತ ಹೇಳಿ ದೇವರು ಜೊತೆಯಲ್ಲಿ ಒಬ್ಬರನ್ನ ಇಡ್ತಾರೆ. ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಐ ವಿಲ್ ಮೇಕ್ ಎ ಸೂಟಬಲ್ ಕಂಪ್ಯಾನಿಯನ್ ಟು ಹೆಲ್ಪ್ ಹಿಮ್. ಸೂಟಬಲ್, ಇವತ್ತು ಶೂಟೇ ಆಗ್ತಾ ಇಲ್ಲ ಯಾವುದು. ಯಾಕೆ ಸೂಟ್ ಆಗ್ತಾ ಇಲ್ಲ ಅಂದರೆ ದೇರ್ ಈಸ್ ನೋ ವಿಷನ್, ದರ್ಶನ ಇಲ್ಲ. ಐ ವಿಲ್ ಮೇಕ್ ಎ ಸೂಟಬಲ್ ಕಂಪ್ಯಾನಿಯನ್ ಟು ಹೆಲ್ಪ್ ಹಿಮ್. ಹೆಲ್ಪ್ ಹಿಮ್. ಹೆಂಡತಿ ಅಂದರೆ ಏನು ಮಾಡಬೇಕು? ಏನು ಮಾಡಬೇಕು? ಹೆಲ್ಪ್ ಮಾಡಬೇಕು. ಯಾರಿಗೆ? ಹೆಂಡನಿಗೆ. ಗಂಡನಿಗೆ ದರ್ಶನ ಇದ್ದರೆ ಹೆಂಡತಿ ಹೆಲ್ಪ್ ಮಾಡ್ತಾಳೆ. ಕುಡಿಯೋನಿಗೆ ಬಾಟ್ಲಿ ತೊಗೊಂಬಂದು ಹೆಲ್ಪ್ ಮಾಡ್ತಾಳ? ಕೆಲವ್ರ ಮನೇಲಿ ಏನು ಹೇಳ್ತಾರೆ ಗೊತ್ತಾ? ಇವತ್ತು ನಾನು ಮನೇಲೇ ಪಾರ್ಟಿ ಮಾಡ್ತಾಯಿದ್ದೀನಿ, ನೀನು ಬಿಸಿ ಬಿಸಿ ಕಬಾಬ್ ತಗೊಂಡು
ಬರಬೇಕು, ಅಥವಾ ಕಬಾಬ್ ಮಾಡಬೇಕು, ಇಲ್ವಾ ಬಿರಿಯಾನಿ ಮಾಡಬೇಕು. ಇವರು ಏನಂದರೆ ಗಂಡ ಅಂದರೆ ಹಂಗೆ ರೂಲ್ ಮಾಡಬೇಕು, ನನಗೇನು ಬೇಕೋ ಅದು ತೊಗೊಂಬರ್ಬೇಕು, ನಾನು ಫುಲ್ ಆಗ್ತೀನಿ, ನೀನು ಅಡುಗೆ ಮಾಡಿ ತೊಗೊಂಬರ್ಬೇಕು. ಸೊ ಗಂಡು ಅಂದರೆ ಏನು ಅಂದ್ಕೊಂಡಿದ್ದಾರೆ ಅಂದರೆ ಈಸ್ ದ ಪರ್ಸನ್ ಹೂ ರೂಲ್ಸ್. ಏಯ್ ಕುಂತ್ಕೊಳ್ಳಿ, ಎದೊಳ್ ಮೇಲಕ್ಕೆ. ಯಾಕೆ ಆ ಥರ ನಡೆಸ್ತಾರೆ ಅಂದರೆ, ಇನ್ನೊಂದು ಟ್ರಾನ್ಸ್ಲೇಷನ್ ಈ ರೀತಿ ಹೇಳುತ್ತೆ, NIV ಟ್ರಾನ್ಸ್ಲೇಷನ್, ಅದೇ 2:18. The Lord God said, it is not good for the man to be alone. I will make a helper suitable for him. ಹೆಂಡತಿ ಅಂದರೆ ಯಾರು? ಅದಕ್ಕೆ ಆ ಥರ ನಡೆಸೋದು. ಹೆಲ್ಪರ್ ಕೆಲಸ ಗೊತ್ತಾ? ಹೆಲ್ಪರ್ ಅಂದರೆ ಏನು? ಗುಡಿಸ್ಬೇಕು, ಒರೆಸ್ಬೇಕು. ನೋಡಿ, ಮ್ಯಾನೇಜರ್ಗೆ ಬೇರೆ ಸಂಬಳ, ಒಂದು ಕಂಪನಿಯಲ್ಲಿ ಮ್ಯಾನೇಜರ್ಗೆ ಬೇರೆ ಸಂಬಳ, ಹೆಲ್ಪರ್ಗೆ ಬೇರೆ ಸಂಬಳ. ಹೆಲ್ಪರು ಕೇಳೋಕ್ಕಾಗಲ್ಲ ನನಗೆ ಇಷ್ಟೇ ಸಂಬಳ ಬೇಕು ಅಂತ. ಮ್ಯಾನೇಜರ್ಗೆ ಜಾಸ್ತಿ, ಸೂಪರ್ವೈಸರ್ಗೆ ಜಾಸ್ತಿ, ಹೆಲ್ಪರ್ಗೆ ಅದೇ ಸಂಬಳ ಇಲ್ಲ. ಇವಾಗ ಇಂಗ್ಲೀಷ್ ಬೈಬಲಲ್ಲಿ ಏನು ಹೇಳುತ್ತೆ ಅಂದರೆ, ಐ ವಿಲ್ ಮೇಕ್ ಎ ಹೆಲ್ಪರ್ ಸೂಟಬಲ್ ಫಾರ್ ಹಿಮ್. ಹೆಲ್ಪರ್ ಅಂತ ತಿಳ್ಕೊಂಡಿದ್ದ ತಕ್ಷಣ ಇವ್ರು ಏನು ಅನ್ಕೊತಾರೆ ಅಂದರೆ, ಇವ್ರು ಬೇರೆ ಮನೆ ಒರ್ಸೋಕ್ಕೆ, ಮನೆ ಗುಡ್ಸೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಅಡುಗೆ ಮಾಡೋಕ್ಕೆ, ಇದಕ್ಕಾಗಿಯೇ ಹೆಂಡ್ತಿ ಬೇಕು. ಕೆಲವರು ಕೇಳ್ತಾರೆ ನೋಡಿ, ಒಂದು ತಾಯಿ ಮಗನಿಗೆ ಹುಡುಗಿ ನೋಡ್ಬೇಕಂದ್ರೆ ಏನು ಅಂತ ಹೇಳಿ ಹುಡುಕ್ತಾಳೆ ಹೇಳಿ? ಪಾಸ್ಟರ್, ಯಾವುದಾದ್ರೂ ನನ್ನ ಮಗನ ಒಂದು ಹುಡುಗಿ ನೋಡಿ. ಯಾಕಮ್ಮ ಅಂದರೆ, ನಾನು ಒಬ್ಬಳೇ ಕೆಲಸ ಮಾಡಬೇಕು, ಅವನಿಗೆ ಅಡುಗೆ ಮಾಡಬೇಕು, ಅವನಿಗೆ ಬಟ್ಟೆ ಒಗಿಬೇಕು, ಅದಕ್ಕೊಂದು ಆಯನ ಇಟ್ಕೊಳ್ಳುತ್ತಾನೆ. ಇದಕ್ಕೆ ಯಾಕೆ ಹೆಂಡ್ತಿ ಬೇಕು? ಸೊ ಹೆಂಡ್ತಿ ಅಂದರೆ ಬಟ್ಟೆ ಒಗೆಯೋದಕ್ಕೆ, ಮನೆ ಕೆಲಸ ಮಾಡೋದಕ್ಕೆ ಹೆಲ್ಪರ್ ಕೆಲಸ ಮಾತ್ರ ಅಲ್ಲ. ಹೆಲ್ಪರ್ ಮೀನ್ಸ್ ಜೊತೆ ಇದ್ದು ಮಾಡುವಂಥ ಪ್ರಾಜೆಕ್ಟ್ ಜೊತೆ ಸೇರಿ ಮಾಡೋದೇ ಹೆಲ್ಪರ್. ಹೆಲ್ಪರ್ಗೆ ಕರೆಕ್ಟಾದ ಟ್ರಾನ್ಸ್ಲೇಷನ್ ಬೈಬಲ್ ಏನು ಹೇಳುತ್ತೆ ಅಂದರೆ, ಯೋಹಾನನಿಗೆ ಬರೆದ ಪುಸ್ತಕ 14ನೇ ಅಧ್ಯಾಯ 26ನೇ ವಾಕ್ಯ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮಗೆ ನೆನಪು ತರುವನು. ಸರಿ, ಪವಿತ್ರಾತ್ಮನಿಗೆ ಏನು ಹೆಸರು? ಆದರೆ ಆ ಸಹಾಯಕನು. ಪವಿತ್ರಾತ್ಮನಿಗೆ ಹೆಸರೇನು? ಅಂದರೆ ಮನೆ ಕೆಲಸ ಮಾಡೋಕ್ಕ ಪವಿತ್ರಾತ್ಮನು, ಬಟ್ಟೆ ಒಗೆಯಕ್ಕ. ಸಹಾಯಕನು ಅಂದರೆ ನಮಗೆ ಯಾವಾಗೆಲ್ಲ ಆಗೋದಿಲ್ವೋ, ಯಾವಾಗೆಲ್ಲ ನಮ್ಮ ಬಲಹೀನತೆ ಇದೆಯೋ, ಯಾವಾಗೆಲ್ಲ ನಮಗೆ ಆಗಲ್ಲ ಅಂತೀವೋ, ಆಗೆಲ್ಲ ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಅಸ್. ಪವಿತ್ರಾತ್ಮನು ಅಂದರೆ ನಮ್ಮ ಕೈಲಿ ಆಗದೇ ಇದ್ದಾಗ ನಮ್ಮನ್ನು ಬಲಪಡಿಸೋದೇ ಪವಿತ್ರಾತ್ಮನ ಕೆಲಸ. ಸೊ ಗಂಡನಿಗೆ ಒಳ್ಳೆ ವಿಷನ್ ಇದ್ದರೆ, ಗಂಡನಿಗೆ ಒಂದು ದರ್ಶನ ಇದ್ದರೆ, ಹೆಂಡತಿ ಆದವಳು ಆ ದರ್ಶನಕ್ಕೆ ತಕ್ಕ ಹಾಗೆ ಹೆಲ್ಪ್ ಮಾಡ್ತಾಳೆ. ಗಂಡನಿಗೆ ಸರಿಯಾದ ದರ್ಶನ ಇಲ್ಲ ಅಂದಮೇಲೆ ಹೆಂಡತಿ ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಮನೆಯಲ್ಲಿ ಒಂದು ಫ್ಯಾಮಿಲಿ ಪ್ರೇಯರ್ ಇರಬೇಕು, ಅಥವಾ ಫ್ಯಾಮಿಲಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಫ್ಯಾಮಿಲಿಯಲ್ಲಿ ಮಾತಾಡಬೇಕು, ದೇವ್ರಿಗೆ ಭಯಪಡುವಂಥ ಭಯ ಇರಬೇಕು. ಇದೆಲ್ಲ ಮನೇಲಿ ಇದ್ದಾಗ ಒಂದು ಕುಟುಂಬನ ಕಟ್ಟಿ ಒಂದು ಕಡೆಗೆ ಸಾಗಿಸ್ಬೋದು, ಇನ್ನೊಂದು ಹಂತಕ್ಕೆ ಹೋಗುತ್ತೆ ಕುಟುಂಬ. ಇಲ್ಲಾಂದರೆ ಮನೇಲಿ ಅವಳು ಒಂದು ಹೇಳ್ತಾಳೆ, ಅವನೊಂದು ಹೇಳ್ತಾನೆ. ಗಂಡ ಅವ್ನು ಹೇಳಿದರೆ ಹೆಂಡ್ತಿ ಒಂದು ಹೇಳೋದು, ನೀನಾ ನಾನು ಮಾಡೋದೇ ಸರಿ ಅಂತ, ಇವರು ನಾನು ಮಾಡೋದೇ ಸರಿ ಅಂತ. ಇವತ್ತು ಯಾಕೆ ಮನೆಗಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಯಾಕೆ ಕುಟುಂಬದಲ್ಲಿ ಯಾವಾಗಲೂ ಜಗಳ ಅಂದರೆ, ದೇರ್ ಈಸ್ ನೋ ವಿಷನ್ ಇನ್ ದ ಫ್ಯಾಮಿಲೀಸ್. ಬಟ್ ದ ಹೆಲ್ಪರ್, ಇಂಗ್ಲೀಷ್ ಬೈಬಲ್ ಹೇಳುತ್ತೆ ಹೋಲಿ ಸ್ಪಿರಿಟ್ಗೆ ಹೆಸರು, ಬಟ್ ದ ಹೆಲ್ಪರ್ ದ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ಗೆ ಹೆಸರೇನು? ಹೆಲ್ಪರ್. whom the Father will send in my name, he will teach you all things and bring to your remembrance all things that I said to you. ಈಗ ಆದಿಕಾಂಡ 2:18. ಈಗ ಹೆಲ್ಪರ್ಗೆ ಅರ್ಥ ಬಂತ? ಹೆಲ್ಪರ್ ಅಂದರೆ ಹೆಂಡತಿ ಅಂದರೆ ಏನೂ ಇಲ್ಲ, ಕೆಲಸ ಮಾಡೋಳಲ್ಲ, ಮನೆ ಕೆಲಸ ಮಾತ್ರ ಮಾಡೋಳಲ್ಲ. 2:18. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿ.
ಈಗ ನೋಡಿ, ಈಗ ಮನೆ ಯಜಮಾನ ಹೇಳ್ತಾನೆ, ನಾವೇನು ಮಾಡೋಣ, ಬೇಗ ಈ ಬಾಡಿಗೆ ಮನೆಯಿಂದ ಒಂದು ಲೀಸ್ಗೆ ಹೋಗೋಣ, ನೆಕ್ಸ್ಟ್ ಲೀಸ್ ಮನೆಗೆ ಹೋಗೋಣ. ನಾವೇನು ಮಾಡೋಣ, ಮಕ್ಕಳೆಲ್ಲ ಬೆಳೀತಾ ಇದ್ದಾರೆ, ನಾವು ಲೀಸ್ ಮನೆಗೆ ಹೋಗೋಣ. ಲೀಸ್ ಮನೇಲಿ ಇದ್ದವ್ರು ಏನು ಮಾಡಬೇಕು, ನೆಕ್ಸ್ಟು ಹೇಗಾದರೂ ಮಾಡಿ ನಾವು ಕಾಸು ಸೇರಿಸಿಟ್ಟು ಏನು ಮಾಡೋಣ, ಒಂದು ಜಾಗ ತೊಗೊಳ್ಳೋಣ. ಜಾಗ ಇರೋರು ಏನು ಮಾಡಬೇಕು, ಈಗ ಜಾಗ ತೊಗೊಂಡಿದ್ದೀವಿ, ಹೇಗಾದರೂ ಮಾಡಿ ಬೇಗ ಬೇಗ ನಾವೇನು ಮಾಡೋಣ, ಮನೆ ಕಟ್ಟೋಣ. ಈ ರೀತಿ ಒಂದು ದರ್ಶನ ಇದ್ದರೆ ಹೆಂಡತಿ ಏನು ಮಾಡ್ತಾಳೆ ಗೊತ್ತಾ, 1000 ರೂಪಾಯಿ ರೇಷನ್ ಕೊಟ್ಟರೆ 500 ರೂಪಾಯಿ ಖರ್ಚು ಮಾಡಿ 500 ರೂಪಾಯಿ ಇಟ್ಕೊಳ್ತಾಳೆ ಒಳಗಡೆ ಸೇವಿಂಗ್ಸ್. ಕೆಲವ್ರ ಮನೇಲಿ ನೋಡಿ, ಗಂಡಿಂದಿರ ಹತ್ರ ಯಾವಾಗ ಕಾಸಿರೋಲ್ಲೋ ಹೆಂಡತಿ ಕರೆಕ್ಟಿಗೆ ಎತ್ಕೊಂಬಂದು ಕೊಡ್ತಾಳೆ. ಎಲ್ಲಿಂದ ಬಂತು ಅದು ನನ್ನ ಸೇವಿಂಗ್ಸ್? ಯಾಕಂದರೆ 100 ರೂಪಾಯಿ ತರಕಾರಿನ 50 ರೂಪಾಯಿಗೆ ತೊಗೊಂಬಂದು 50 ರೂಪಾಯಿ ಸೇವ್ ಮಾಡಿ ಇಟ್ಟಿರ್ತಾರೆ. ಗಂಡನ ಕೈಲಿ ಇಲ್ಲದೇ ಇದ್ದಾಗ ಹೆಂಡತಿ ಕೊಡ್ತಾಳೆ. ಗಂಡನಿಗೆ ದರ್ಶನನೇ ಇಲ್ಲ ಅಂದಮೇಲೆ 100 ರೂಪಾಯಿ ತರಕಾರಿ ಕೊಟ್ಟರೆ 150 ರೂಪಾಯಿ ಮಾಡಿರ್ತಾಳೆ. ಆಮೇಲೆ ಹೋಗಿ 50 ರೂಪಾಯಿ ಕೊಡಬೇಕಲ್ಲಿ. ಶಿ ವಿಲ್ ನಾಟ್ ಸೇವ್ ಎನಿ ಮನಿ ಬಿಕಾಸ್ ಶಿ ಡಸಂಟ್ ಹ್ಯಾವ್ ಎನಿ ವಿಷನ್. ಅದಕ್ಕೆ ಒಂದು ಮನೆಗೆ ಮನೆ ಯಜಮಾನ ಕರೆಕ್ಟಿಗಿರಬೇಕು. ಯಜಮಾನ್ರನ್ನೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ರು ಕೆಲವರು. ವಿಡಿಯೋ ನೋಡ್ತಾ ಇರೋರು ನಿಮ್ಮ ಗಂಡಂದಿನ ಪಕ್ಕದಲ್ಲಿ ಕುಂಡಿಸ್ಕೊಂಡು, ನಿನ್ನ ಗಂಡನಿಗೆ ಒಳ್ಳೆ ಟಿಫನ್ ಕೊಟ್ಟು ಪಕ್ಕದಲ್ಲಿ ಕುಂಡ್ರಿಸಿ, ಬನ್ನಿ ಇವತ್ತೊಂದು ಮೆಸೇಜ್ ಕೇಳೋಣ ಅಂತ ಎಲ್ಲ ಹೆಂಡತಿದ್ದೀರು ಈ ಮೆಸೇಜನ್ನು ನಿಮ್ಮ ಗಂಡಂದಿರು ಕೇಳಿಸಿ. ಆಗ ನಿಮ್ಮ ಕುಟುಂಬ ಬೆಳೆಯುತ್ತೆ ಯೇಸು ನಾಮದಲ್ಲಿ. ಆಮೇಲೆ ರೈಟ್. So it is not good that man should be alone. I will make him a helper comparable to him. Helper. ಇವತ್ತು ಈ ಹೆಲ್ಪರ್ ಅಂತ ಬಂದಿರೋದ್ರಿಂದನೇ ಎಲ್ಲ ಹೆಣ್ಮಕ್ಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂದರೆ, ಅವ್ರ ಐಡಿಯಾ ಕೊಡಬಾರ್ದು, ಅವ್ರ ಕೌನ್ಸಿಲಿಂಗ್ ಕೊಡಬಾರ್ದು, ಅವ್ರ ಮುಂದೆ ನಿಂತ್ಕೊಂಡು ಮಾತಾಡಬಾರ್ದು. ನಾನು ಗಂಡಸು ನೀನೇನಕ್ಕೆ ಮಾತಾಡ್ತೀಯಾ? ಅವನಿಗೆ ಬುದ್ಧಿನೇ ಇಲ್ಲ. ಅವ್ರೇನು ಹೇಳ್ತಾರೆ ಅಂದರೆ, ಫಸ್ಟು ನಾನೇನು ತೀರ್ಮಾನ ಮಾಡ್ತೀನೋ ನೀನು ಅಡ್ಡ ಬರಬಾರ್ದು, ಅಂದರೆ ನೀನು ಇದರಲ್ಲಿ ಇಂಟರ್ಫೇರ್ ಆಗಬಾರ್ದು. ಮತ್ತು ಇವಳು ಹೆಂಗೆ ನಿನಗೆ ಸೇರಿಸಿ ದುಡ್ಡು ಕೊಡ್ತಾಳೆ, ಹೇಗೆ ಕದಿಬೇಕು ಅಂತ ನೋಡ್ತಾ ಇರ್ತಾಳೆ, ಪಾಕೆಟಿಂದ ಯಾವಾಗ ಎತ್ತೋಣ ಅಂತ ನೋಡ್ತಾ ಇರ್ತಾಳೆ. ಯಾಕಂದ್ರೆ ಆ ವಿಷನ್ನ ಶೇರ್ ಮಾಡಲ್ಲ, ಹೇಳಲ್ಲ. ಕೆಲವು ಗಂಡಂದಿರು ನೋಡಿ ಏನು ಹೇಳಲ್ಲ, ಎಲ್ಲ ಸೀಕ್ರೆಟ್. ಸಂಬಳ ಎಷ್ಟು ಅಂತ ಹೇಳಲ್ಲ, ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಲ್ಲ, ಎಲ್ಲಿ ದುಡ್ಡು ತೊಗೊಳ್ತಾರೆ ಅಂತ ಹೇಳಲ್ಲ. ಕೆಲವ್ರು ನೋಡಿ ಹಂಗೆ ಸತ್ತೋದ್ರೆ ಸಾಲದವ್ರು ಬಂದಾಗಲೇ ಗೊತ್ತು ನಮ್ಮ ಗಂಡ ಇಷ್ಟು ಸಾಲ ಮಾಡೋಣ ಅಂತ. ಏನು ತೊಗೊಳ್ತಾರೆ, ಎಲ್ಲಿ ತೊಗೊಳ್ತಾರೆ, ಏನು ಮಾಡ್ತಾರೆ, ಏನು ಹೇಳೋದಿಲ್ಲ. ವಿಷನ್ನ ಶೇರ್ ಮಾಡಬೇಕು. ಒಂದು ವೇಳೆ ನಿಮ್ಮ ದರ್ಶನಕ್ಕೆ ಸರಿಯಾಗಿ ನಿಮ್ಮ ಹೆಂಡತಿ ಬರ್ತಾ ಇಲ್ಲ ಅಂದಾಗ ಮಾತ್ರ ಒಬ್ಬರೇ ತೀರ್ಮಾನ ಮಾಡ್ಬೋದು. ಆದರೆ ಫಸ್ಟ್ ನಾವು ಟ್ರೈ ಮಾಡಬೇಕು, ನಮ್ಮ ದರ್ಶನ ಹೇಳಬೇಕು, ಅವ್ರಿಗೆ ಕಲಿಸ್ಬೇಕು, ಅವ್ರಿಗೆ ಹೇಳಬೇಕು, ನೋಡಮ್ಮ ನಾವು ನೆಕ್ಸ್ಟ್ ಲೀಸ್ ಮನೆಗೆ ಹೋಗೋದಕ್ಕೆ ನಮಗೊಂದು 5 ಲಕ್ಷ ಬೇಕು, ನಾನು ನಿನ್ನ ಹತ್ರ ಸಂಬಳ ಎಲ್ಲ ಕೊಟ್ಟುಬಿಡ್ತೀನಿ, ಆದರೆ ನೀನು ಕೆಲ್ಸಕ್ಕೆ ಹೋಗು, ನಿನ್ನ ಸಂಬಳನೂ ಇದರಲ್ಲಿ ಹಾಕು, ನನ್ನ ಸಂಬಳನೂ ಹಾಕ್ತೀನಿ, ಇಬ್ಬರು ಸೇರಿಸಿಡೋಣ, ಇಬ್ಬರು ಸೇರಿಸಿ ಒಂದು ಚೀಟಿ ಹಾಕೋಣ. ಚೀಟಿ ಹಾಕಿ ಆ ಚೀಟಿ ದುಡ್ಡಲ್ಲಿ ನಾವೇನು ಮಾಡೋಣ, ಮನೆ ರೇಷನ್ನ ಅರ್ಧ ಮಾಡಿ ಸ್ವಲ್ಪ ಖರ್ಚೆಲ್ಲ ಕಡಿಮೆ ಮಾಡಿಕೊಂಡು, ನಾವು ಪಿಕ್ನಿಕ್ ಹೋಗೋದೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡು, ಪೆಟ್ರೋಲ್ ಹಾಕಿ ಊರೆಲ್ಲ ಸುತ್ತೋದೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡು, ಸ್ನ್ಯಾಕ್ಸ್ ತಿನ್ನೋದೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡು, ನಾವು ಸ್ವಲ್ಪ ದುಡ್ಡು ಸೇರಿಸಿಟ್ಟು ಒಂದು ಲೀಸ್ ಮನೆಗೆ ಹೋಗೋಣ ಅಂತ ಕುಂತ್ಕೊಂಡು ನೀವು ಮಾತಾಡಿದ್ರೆ ಅದಕ್ಕೆ ತಕ್ಕನಂಗೆ ಅವರು ಬಂದರೆ ನೋಡಿ ಒಂದು ಕುಟುಂಬ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಪ್ರೈಸ್ ಲಾರ್ಡ್. ಈ ರೀತಿ ಪ್ಲ್ಯಾನ್ ಮಾಡೋ ಕುಟುಂಬ ಚೆನ್ನಾಗಿರುತ್ತೆ, ಮಕ್ಕಳು ಚೆನ್ನಾಗಿರ್ತಾರೆ, ಎಜುಕೇಷನ್ ಚೆನ್ನಾಗಿರುತ್ತೆ, ಮನೆ ಚೇಂಜ್ ಮಾಡ್ಬೋದು, ಇನ್ನೊಂದು ಅಕೌಂಟ್ ಓಪನ್ ಮಾಡ್ಬೋದು, ಒಳ್ಳೆ ಒಳ್ಳೆ ಬಟ್ಟೆಗಳು ತೊಗೊಬೋದು, ನಾಳೆ ಒಂದು ಗಾಡಿ ತೊಗೊಬೋದು. ಗಂಡ ಹೆಂಡತಿ ಮಾತಾಡಬೇಕು, ನೋಡು ಒಂದು ಕಾರ್ ತೊಗೊಳ್ಳೋಣ ನಾವು, ಅಥವಾ ಒಂದು 2 ವೀಲರ್ ತೊಗೊಳ್ಳೋಣ, ತಿಂಗಳಿಗೆ ಇಷ್ಟು EMI ಆಗುತ್ತೆ, ಈ EMI 10,000 ಕಟ್ಟಬೇಕು, 20,000 ಕಟ್ಟಬೇಕು, ನಾವಿಬ್ಬರು ಸೇರಿ ಕಟ್ಟೋಣ. ಆ ಥರ ಎಲ್ಲ ದರ್ಶನನ ಹೇಳಿದಾಗ ಹೆಂಡತಿನೂ ಸೇರಿ ಕೆಲಸ ಮಾಡಿ ಏನು ಮಾಡ್ತಾಳೆ, ದುಡ್ದು ಕೊಡ್ತಾಳೆ. ಅದಕ್ಕೇನೆ ಬೈಬಲ್ ಏನು ಹೇಳುತ್ತೆ ಅಂದರೆ, ಐ ವಿಲ್ ಮೇಕ್ ಹಿಮ್ ಎ ಹೆಲ್ಪರ್ ಕಂಪೇರಬಲ್ ಟು ಹಿಮ್. ಈಗ ಗಂಡ ಕೆಲ್ಸಕ್ಕೆ ಹೋಗ್ತಾನೆ, ದುಡಿತಾನೆ,
ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಹಾರ್ಡ್ ವರ್ಕ್ ಮಾಡ್ತಾನೆ. ಅವನು ಬಂದಿದ್ದ ತಕ್ಷಣ ಹೆಂಡತಿ ಏನು ಮಾಡ್ತಾಳೆ, ಅವನಿಗೆ ಊಟ ರೆಡಿ ಮಾಡಿ ಇಟ್ಟಿರ್ತಾಳೆ. ದಟ್ ಈಸ್ ಕಾಲ್ಡ್ ಹೆಲ್ಪರ್. ಕಾಫಿ ಬೇಕಾ, ಬೆಳಿಗ್ಗೆ ಟಿಫನ್ ಇಲ್ಲದೆ ಹೋಗ್ತಿರಲ್ಲ, ಟಿಫನ್ ಏನು ಮಾಡಲಿ ನಾಳೆ, ಅವ್ನು ಮಾಡೋ ಪ್ರಾಜೆಕ್ಟ್ಗೆ ಇವಳು ಹೆಲ್ಪ್ ಮಾಡ್ತಾಳೆ. ನೀನೇನು ದರ್ಶನ ಹೇಳಿಲ್ಲ ಅಂದರೆ ನೀನು ಎದ್ದು ಹೆಂಡತಿ ಕಾಫಿ ಹಾಕ್ಬಿಟ್ಟು ಹೋಗ್ಬೇಕು. ಅಥವಾ ಇವಳೇನು ಹೇಳ್ತಾಳೆ ಅಂದರೆ, ಎಲ್ಲಾದರೂ ಹೋಗಿ ನೀನೇ ತಿನ್ಕೋ, ಹೋಟ್ಲಲ್ಲಿ ತಿನ್ಕೋ, ಎಲ್ಲಾದರೂ ತಿನ್ಕೋ, ನನಗೇನು ಹೇಳ್ಬೇಡ, ನಾನು ಎದ್ದೊಳಲ್ಲ, ನನ್ನನ್ನು ಎಬ್ಬರಿಸ್ಬೇಡ. ದೇರ್ ಈಸ್ ನೋ ವಿಷನ್ ಇನ್ ದ ಫ್ಯಾಮಿಲೀಸ್. ಅಥವಾ ಒಂದು ಗಾಡಿ ತೊಗೊಬೇಕು ಅಂದರೆ ಪ್ಲ್ಯಾನ್ ಮಾಡಬೇಕು. ಆ ಥರ ಒಂದು ವಿಷನ್ ಹೇಳ್ದಾಗ ನೋಡಿ, ಹೆಂಡ್ತಿನೂ ಕೆಲಸ ಮಾಡ್ತಾಳೆ. ಅಥವಾ ಕೆಲಸಕ್ಕೆ ಹೋಗಿಲ್ಲ ಅಂದ್ರೂ ಕೊಡೋ ದುಡ್ಡಲ್ಲಿ ಅರ್ಧ ಹೆಂಗೆ ಖರ್ಚು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಳೆ. 1 kg ಟೊಮಾಟೊ ತಗೊಳ್ಳೋ ಜಾಗದಲ್ಲಿ ಅರ್ಧ kg ತಗೊಳ್ತಾಳೆ. 4 ಟೊಮಾಟೊ ಹಾಕೋ ಜಾಗದಲ್ಲಿ 2 ಟೊಮಾಟೊ ಹಾಕ್ತಾಳೆ. ಫುಲ್ ಎಣ್ಣೆ ಮೇಲೆ ತೇಲಾಡೋ ಥರ ಅವ್ರು ಮಾಡಲ್ಲ. ಸ್ವಲ್ಪ ಎಣ್ಣೆ ಹಾಕ್ತಾಳೆ, ಎಣ್ಣೆ ಮಿಕ್ಕಿಸ್ತಾಳೆ, ಟೊಮಾಟೊ ಮಿಕ್ಕಿಸ್ತಾಳೆ, ಈರುಳ್ಳಿ ಮಿಕ್ಕಿಸ್ತಾಳೆ. ಆವಾಗ 2,000 ರೂಪಾಯಿ ರ್ಯಾಷನ್ ಆಗೋ ಕಡೆ 1,000 ರೂಪಾಯಿ ಆಗುತ್ತೆ. 1,000 ಎತ್ತಿಡ್ತಾಳೆ. ದೇ ಶುಡ್ ಬಿ ಎ ವಿಷನ್. ಏನು ದರ್ಶನ ಇಲ್ಲ, ಅಡುಗೆ ಮಾಡೋದು, ತಿನ್ನೋದು, ಮಲಗೋದು. ಇವತ್ತಿಗೆ ಜಾಲಿಯಾಗಿರೋಣ, ನಾಳೆ ಕತೆ ನಾಳೆ ನೋಡ್ಕೊಳ್ಳೋಣ. ಸೊ God says, I will make a helper who is like him. ಸತ್ಯವೇದ ಅದೇ ಹೇಳುತ್ತೆ. ಬುದ್ಧಿವಂತಿಕೆ, ಬುದ್ಧಿ ಉಳ್ಳ ಸ್ತ್ರೀ ಮನೇನೇನು ಮಾಡ್ತಾಳಂತೆ, ಶಿ ಕ್ಯಾನ್ ಬಿಲ್ಡ್ ದ ಹೌಸ್. ಬುದ್ಧಿ ಇಲ್ಲದೆ ಇರೋಳು ಡಿಸ್ಟ್ರಕ್ಷನ್ ಮಾಡ್ರೆ ಅದನ್ನು ಏನು ಇಲ್ಲದೆ ಇರೋ ಥರ ಹೊಡೆದಾಕ್ಬಿಡ್ಬೋದು. ಎರಡೂ ಒಂದು ಮನೆ ಕಟ್ಟೋದಕ್ಕೂ ಹೊಡೆದಾಕೋದಕ್ಕೂ ಯಾರ ಕೆಪಾಸಿಟಿ ಇದೆ? ಹೆಣ್ಣಿಗಿದೆ. ಲೇಡೀಸ್ ಆರ್ ಸೋ ಪವರ್ಫುಲ್. ಅವ್ರ ಕೈಲಿ ಏನು ಬೇಕಾದ್ರೂ ಮಾಡ್ಬೋದು. ಶಿ ಈಸ್ ಎ ಮ್ಯಾನೇಜರ್ ಆಫ್ ದ ಹೌಸ್. ಅವಳೇ ಮ್ಯಾನೇಜ್ ಮಾಡಬೇಕು. ಕರೆಕ್ಟಾಗಿ ಲೈಟ್ ಬಿಲ್ಲು, ಲೈಟೆಲ್ಲ ಆಫ್ ಮಾಡು, ಕರೆಂಟ್ ಬಿಲ್ ಜಾಸ್ತಿ ಮಾಡಬೇಡ, ನಿಮ್ಮ ಅಪ್ಪನಿಗೆ ಈಗಲೇ ಬಡ್ಡಿ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲಾಂದರೆ ಫ್ಯಾನ್ ಉರಿತಾ ಇರ್ತೈತೆ, ಫ್ಯಾನ್ ಓಡ್ತಾ ಇರ್ತೈತೆ, ಲೈಟ್ ಹಾಕ್ತಾ ಇರೋ, ಹೊರಗಡೆ ಲೈಟ್ ಉರಿತಾ ಇರ್ತೈತೆ, ಕರೆಂಟ್ ಬಿಲ್ 500 ರೂಪಾಯಿ ಬರೋ ಕಡೆ 1000 ರೂಪಾಯಿ ಬರುತ್ತೆ. ಒಂದು ಕರೆಕ್ಟ್ ಮ್ಯಾನೇಜರ್, ಒಂದು ಹೆಂಡತಿ ಹತ್ರ ಒಂದು ಬುದ್ಧಿ ಇರೋ ಒಂದು ಸ್ತ್ರೀ ಏನು ಮಾಡ್ತಾಳೆ ಗೊತ್ತಾ? ಲೈಟ್ ಆಫ್ ಮಾಡ್ತಾಳೆ, ಗ್ಯಾಸ್ ಆಫ್ ಮಾಡ್ತಾಳೆ, ನೀರು ಆಫ್ ಮಾಡಿ ಇಟ್ಟಿರ್ತಾಳೆ. ಹಾಲಿಟ್ಟರೆ ಅಲ್ಲೇ ಇರ್ತಾಳೆ, ಹಾಲೆಲ್ಲ ಉಕ್ಕಿ ವೇಸ್ಟ್ ಆಗೋ ಥರ ಮಾಡೋದಿಲ್ಲ. ಹೇಗೆ ಅಡುಗೆ ಮಾಡಬೇಕು, ಏನು ಮಾಡಬೇಕು ಎಲ್ಲ ನೀಟಾಗಿ ಮಾಡ್ತಾಳೆ. ಅದಕ್ಕೆ ಹೆಂಡತಿ ಆದವಳು ಮನೆಗೆ ಭಾಳ ಭಾಳ ಮುಖ್ಯ. ಅದು ಬುದ್ಧಿಯುಳ್ಳ ಜ್ಞಾನವಂತಿಕೆ ಭಾಳ ಭಾಳ ಮುಖ್ಯ. ಕರೆಕ್ಟಿಗೆ ಒಂದು ಹೆಂಡತಿ ಕರೆಕ್ಟಿಗೆ ಶೂಟ್ ಆಗಿಬಿಟ್ರೆ ಹೆಲ್ಪ್ ಮಾಡೋದಕ್ಕೆ ಗಂಡ ಹೆಂಗಾದ್ರೂ ಮೇಲೆ ಬಂದ್ಬಿಡ್ತದೆ. ಕರೆಕ್ಟಾದ ಗಂಡನಿಗೆ ಹೆಂಡತಿ ಸರಿಗೆ ಶೂಟ್ ಆಗಿಲ್ಲ ಅಂದ್ರೂ ನೋಡಿ ಮನೆ ಎರಡಾಗಿ ಆಗ್ಬಿಟ್ಟಿರ್ತದೆ. ಅದಕ್ಕೆ ಮನೆಯಲ್ಲಿ ಇಬ್ಬರೂ ಸರಿ ಇದ್ದರೆ ಮಾತ್ರನೇ ದೇ ಕ್ಯಾನ್ ರನ್ ದ ಫ್ಯಾಮಿಲಿ. ಅದಕ್ಕೆ ನಾನು ಯಾವಾಗಲೂ ಏನು ಹೇಳ್ತೀನಿ ಗೊತ್ತಾ? ಗಾಡ್ ಈಸ್ ನಾಟ್ ಎ ಕಲರ್ ಮ್ಯಾಚರ್, ಈಸ್ ಎ ವಿಷನ್ ಮ್ಯಾಚರ್. ಇವತ್ತು ಹುಡುಗ ಹುಡುಗಿನ ನೋಡ್ಬೇಕಂದ್ರೆ ಯಾವ ಥರ ನೋಡ್ತಾರೆ? ಬೆಳ್ಳಗಿರ್ಬೇಕು ಫಾಸ್ಟರ್. ಬಿಸಿಲಲ್ಲಿ ನಿಂತರೆ ಕಪ್ಪಗಾಗ್ಬಿಡ್ತಾಳೆ. ಆಮೇಲೆ ಪಾಸ್ಟರ್ ಹುಡುಗಿಗೆ ಕೂದಲು ಇಷ್ಟುದ್ದ ಇರಬೇಕು, ಬೆಳ್ಳಗಿರ್ಬೇಕು. ಅದಕ್ಕೆ ಅವ್ನು ಪಾಸ್ಟ್ ಹತ್ರ ಒಬ್ನು ಹೋಗಿ ಹೇಳಿದ್ನಂತೆ, ಪಾಸ್ಟರ್ ಹುಡುಗಿ ಹೆಂಗಿರ್ಬೇಕಂದ್ರೆ ಗಿಳ್ಳಿದ್ರೆ ರಕ್ತ ಬರಬೇಕು. ಅದಕ್ಕೆ ಆ ಪಾಸ್ಟ್ ಹೇಳಿದಂತೆ, ಕುಷ್ಠರೋಗಿನ ಮದುವೆ ಆಗ್ಬಿಡಪ್ಪ, ಗಿಳ್ಳಿದ್ರೆ ಏನು ಬರುತ್ತೆ? ರಕ್ತ ಬರುತ್ತೆ. ಆ ಥರ ನಾವು ಕರೆಕ್ಟಾಗಿ ವಿಷನ್ ನೋಡೋದಿಲ್ಲ, ಕಲರ್ ನೋಡ್ತೀವಿ. ಹುಡುಗಿ ಎಷ್ಟು ಕೊಡ್ತಾಳೆ, ಅಲ್ಲೆಲ್ಲ ಕರೆಕ್ಟಾಗಿ ಇರಬೇಕು, ಕೂದಲೆಲ್ಲ ಚೆನ್ನಾಗಿರಬೇಕು, ಬೆಳ್ಳಗಿರಬೇಕು. ನಾವೆಲ್ಲ ಡಿಸೈಡ್ ಮಾಡೋದು ಈ ಥರ. ಆದರೆ ದೇವ್ರು ಡಿಸೈಡ್ ಮಾಡೋದು ಯಾವ ಥರ ಗೊತ್ತಾ? ಈಸ್ ನಾಟ್ ಎ ಕಲರ್ ಮ್ಯಾಚರ್, ಈಸ್ ಎ ವಿಷನ್ ಮ್ಯಾಚರ್. ನಿನ್ನ ವಿಷನ್ಗೆ ಸರಿಯಾದ ಒಂದು ಹೆಂಡತಿ ಸಿಕ್ಬಿಟ್ರೆ ಯು ಆರ್ ಎ ಸಕ್ಸಸ್ಫುಲ್ ಮ್ಯಾನ್. ನಿನ್ನ ವಿಷನ್ಗೆ ಆಪೋಸಿಟ್ ಹುಡುಗಿ ಸಿಕ್ಬಿಟ್ರೆ ಯು ಆರ್ ದ ಮೋಸ್ಟ್ ಫೇಲ್ಯೂರ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಸರಿ ಪಾಸ್ಟರ್, ಏನು ಮಾಡೋದು? ಇವಾಗ ತುಂಬ ಲೇಟಾಗಿ ಹೇಳ್ತಾ ಇದ್ದೀರಾ,
ಗ್ರಾಚಾರ, ನಾನು ಇವನು ಕಟ್ಕೊಂಡ್ಬಿಟ್ಟಿದ್ದೀನಲ್ಲ, ಏನು ಮಾಡೋದು? ಈಗಲೂ ಏನು ದೊಡ್ಡದಾಗಿ ಏನು ದೊಡ್ಡ ಕಾರ್ಯ ಆಗಿಲ್ಲ. ಇವತ್ತು ನೀವು ಪ್ರಾರ್ಥನೆ ಮಾಡಿ, ನೀವು ರಕ್ಷಣೆ ಹೊಂದಿ ನಿಮ್ಮ ಮನೆಯವ್ರ ರಕ್ಷಣೆ ಹೊಂದ್ತಾರೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ನಿಮ್ಮ ಪ್ರಾರ್ಥನೆ ನಿಮ್ಮ ಗಂಡನ್ನು ಚೇಂಜ್ ಮಾಡುತ್ತೆ, ನಿಮ್ಮ ಪ್ರಾರ್ಥನೆ ನಿಮ್ಮ ಹೆಂಡತಿನ ಚೇಂಜ್ ಮಾಡುತ್ತೆ, ನಿಮ್ಮ ಪ್ರಾರ್ಥನೆ ನಿನ್ನ ಮಕ್ಕಳನ್ನು ಚೇಂಜ್ ಮಾಡುತ್ತೆ. ಆಮೇಲೆ ಹೇಳೋಣ, ಆಮೇಲೆ ದೇವ್ರಿಗೆ ಯಾವುದು ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೀವು ಏನೋ ಗೊತ್ತಿಲ್ಲದೆ ಆವಾಗ ಮದುವೆ ಆಗಿರ್ಬೋದು, ಗೊತ್ತಿಲ್ಲದೆ ತಪ್ಪು ಮಾಡಿರ್ಬೋದು, ಗೊತ್ತಿಲ್ಲದೆ ನಿಮ್ಮಿಷ್ಟಕ್ಕಾಗಿರ್ಬೋದು, ನೋ ಪ್ರಾಬ್ಲಮ್ ಅಟ್ ಆಲ್. ಈಗಲೂ ಯೆಹೋವನು ನಿಮಗೆ ಕುರುಬನಾಗಿದ್ದು, ನಿಮ್ಮ ಮನೆಗೆ ಆತನೇ ಶೆಪರ್ಡ್ ಆಗಿದ್ದು, ಆತನ ನಡೆಸಲಿ. ಇವತ್ತೆಲ್ಲರೂ ಹೇಳಿ, ದೇವರೇ ನನ್ನ ಫ್ಯಾಮಿಲಿಗೆ ನೀನು ಯಜಮಾನನಾಗಿದ್ದು, ನನ್ನ ಹೆಂಡತಿ, ಗಂಡ, ಮಕ್ಕಳು ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ದರ್ಶನನ ನೆರವೇರಿಸುವಂತೆ ನಮಗೆ ಸಹಾಯ ಮಾಡಪ್ಪ. ನಾವೆಲ್ಲ ನಿನ್ನನ್ನೇ ನಂಬಿ ಬಂದಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಸೊ ಹೆಣ್ಣು ಅಂದರೆ ಗೊತ್ತಾಯ್ತಾ, ಶಿ ಈಸ್ ನಾಟ್ ಎ ಹೆಲ್ಪರ್, ಶಿ ಈಸ್ ಎ ಕಂಪ್ಯಾನಿಯನ್ ಫಾರ್ ಯುವರ್ ಪ್ರಾಜೆಕ್ಟ್. ಹೆಣ್ಣು ಅಂದರೆ ಕೆಲಸ ಮಾಡೋಳಲ್ಲ, ನಿನಗೆ ಸಹಾಯ ಮಾಡೋಳು. ಆಮೇಲೆ ಹೆಂಡತಿ ಅಂದರೆ ಗಂಡನಿಗೆ ಸಹಾಯ ಮಾಡೋಳು, ಜೊತೆ ನಿಲ್ಲೋಳು. ಆಗದೇ ಇರುವಂಥ ಸಮಯದಲ್ಲಿ ಅವನಿಗೆ ಸಹಾಯ ಮಾಡಬೇಕು. ಅಡುಗೆ ಮಾಡೋಕ್ಕಾಗಲ್ಲ, ಇರಿ ನಾನು ಅಡುಗೆ ಮಾಡಿಕೊಡ್ತೀನಿ, ಕಾಫಿ ನಾನು ಮಾಡಿಕೊಡ್ತೀನಿ. ಯಾಕಂದರೆ ಗಂಡ ಹೊರಗಡೆ ಹೋಗಿ ಕೆಲಸ, ಇವನು ಹೊರಗಡೆ ಕೆಲಸ ನೋಡ್ಕೊಳ್ತಾನೆ, ಹೆಂಡತಿ ಮನೆ ಕೆಲಸ ನೋಡ್ಕೊಳ್ತಾನೆ. ನನಗೆ ಗೊತ್ತಿರೋ ಒಂದು ಫ್ಯಾಮ್ಲಿ, ಹೆಂಡತಿ ಹೊರಗಡೆ ಕೆಲಸ ನೋಡ್ಕೊಳ್ತಾ ಇಲ್ಲೋ, ಗಂಡ ಮನೆ ಕೆಲಸ ನೋಡ್ಕೊಳ್ತಾ ಇದ್ದ. ಮಕ್ಕಳನ್ನ ಸ್ಕೂಲ್ ಕರ್ಕೊಂಡೋಗೋದು, ಕರ್ಕೊಂಬರೋದು, ಮನೆ ಕ್ಲೀನ್ ಮಾಡೋದು, ಗುಡಿಸೋದು ಹೆಂಡತಿ ಕೆಲಸ. ಯಾಕಂದರೆ ಗಂಡ ಓದಿಲ್ಲ, ಅದಕ್ಕೆ ಅವನು ಈ ಕೆಲಸ ಮಾಡ್ತಾ ಇದ್ದ, ಹೆಂಡತಿ ಒಳ್ಳೆ ಸಂಪಾದನೆ ಮಾಡ್ತಾ ಇಲ್ಲ. ಹೆಂಗ ಒಟ್ಟಿನಲ್ಲಿ ಇಬ್ಬರೂ ಸೇರಿ, ಅದು ಅಂಡರ್ಸ್ಟ್ಯಾಂಡಿಂಗ್. ಅವ್ರ ಹೆಂಡತಿ ಹೇಳಿರ್ಬೋದು, ನೀವೆಲ್ಲೂ ಹೋಗ್ಬೇಡ್ರಿ, ನಾನು ನೋಡ್ಕೊಳ್ತೀನಿ, ನಿಮ್ಮ ಮನೆ ನೋಡ್ಕೊಂಡು ನಾನು ಆಚೆ ಹೋಗ್ತೀನಿ. ಅದು ಅವ್ರ ಅಂಡರ್ಸ್ಟ್ಯಾಂಡಿಂಗ್. ಚೆನ್ನಾಗಿದ್ದಾರೆ, ತಪ್ಪೇನೂ ಇಲ್ಲ. ಈಗೆಲ್ಲ ಗಂಡಂದಿರು ಚೆನ್ನಾಗಿ ಕುಕ್ ಮಾಡ್ತಾರೆ, ಗೊತ್ತಾ? ನಿಮ್ಮ ಗಂಡಂದಿರು ಯಾವಾಗಾದ್ರೂ ಹೆಲ್ಪ್ ಮಾಡಿದ್ದಾರಾ ನಿಮಗೆ? ಚಿತ್ರಾನ್ನ, ಟೊಮಟೊ ರೈಸ್, ಕಬಾಬ್, ಬೇಳೆ ಸಾರು, ಇಬ್ಬರು ಮಾತಾಡ್ಕೊಂಡು ನೋಡಿ. ಒಂದು ಮನೆ ಅಂದರೆ ಹೆಂಗಿರ್ಬೇಕಂತ, ನೀನೇ ಮಾಡಬೇಕು, ನಾನೇ ಮಾಡಬೇಕು, ನೀನು ಕೆಲಸದವಳು ನೀನೇ ಮಾಡಬೇಕಂತಲ್ಲ. ಹೆಂಡ್ತಿಗೆ ಆಗದೆ ಇದ್ದಾಗ ಗಂಡ ಸಹಾಯ ಮಾಡಬೇಕು, ಗಂಡನಿಗೆ ಆಗದೆ ಇದ್ದಾಗ ಹೆಂಡ್ತಿ ಸಹಾಯ ಮಾಡಬೇಕು. ಇದೆಲ್ಲ ಒಂದು ಫ್ಯಾಮ್ಲಿ, ದಟ್ ಈಸ್ ಕಾಲ್ಡ್ ಹೆವೆನ್. ಅದು ಪರಲೋಕದ ಸಂತೋಷನೇ ಅಲ್ಲಿ ಇರುತ್ತೆ. ಇವತ್ತು ಹುಡುಗಿ ಹೆಣ್ಣು ಅಂದರೆ ಇವತ್ತು ಸರಿಯಾದ ಅರ್ಥ ಇವತ್ತು ಜನರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ದೇ ಟ್ರೀಟ್ ಹರ್ ಹ್ಯಾಸ್ ಎ ಹೆಲ್ಪರ್. ಮರ್ಯಾದಿಲ್ಲ ಹೆಂಗಸರು. ಅದಕ್ಕೆ ನೋಡಿ, ಮಗು ಹುಟ್ಟಿದ ತಕ್ಷಣ ಅಯ್ಯೋ ಹೆಣ್ಮಗುನಾ, ಹೆಣ್ಣು ಅಂದರೆ ಕೀಳು, ಆ ಗಂಡು ಮಗು ಅಂದರೆ ಡಬಲ್ ಸಂತೋಷ. ಹೆಣ್ಣಾಗಲಿ ಗಂಡಾಗಲಿ ಅದನ್ನು ಬೆಳೆಸೋ ಪ್ರಾಜೆಕ್ಟ್ ದೇವ್ರು ನಮಗೆ ಕೊಟ್ಟಿದ್ದಾರೆ ಅಷ್ಟೇ. ಒಂದು ಮಗುನ ದೇವ್ರು ನಿಮ್ಮ ಕೈ ಕೊಟ್ಬಿಟ್ಟು ಅದನ್ನು ಬೆಳೆಸೋದಕ್ಕೆ ದೇವ್ರು ನಿಮ್ಮ ಕೈಲಿ ಮಕ್ಕಳನ್ನ ಕೊಟ್ಟಿದ್ದಾರೆ. ಆ ಮಕ್ಕಳು ದೇವ್ರದ್ದು, ನೀನು ಬೆಳೆಸಿ ಮತ್ತೆ ದೇವ್ರು ಕೊಡಬೇಕಷ್ಟೇ. ಇದೇ ವಿಷನ್. ಆ ಥರ ಇದ್ದರೆ ನಿಮ್ಮ ಫ್ಯಾಮ್ಲಿ ಹೆಂಗಿರುತ್ತೆ ಗೊತ್ತಾ? ಸೂಪರಾಗಿರುತ್ತೆ. ಇವತ್ತು ಹೆಣ್ಣು ಅಂದರೆ ಲೋಕದಲ್ಲಿ ಬೆಲೆ ಕೊಡಲ್ಲ, ಕೀಳಾಗಿ ನೋಡ್ತಾರೆ, ಕೇವಲವಾಗಿ ನೋಡ್ತಾರೆ. ಆದರೆ ಹೆಣ್ಣು ಗಂಡು ಸ್ಪಿರಿಟಲ್ಲಿ ನೋಡಿ, ಹೆಣ್ಣು ಗಂಡಿಲ್ಲ. ಮ್ಯಾನ್ ಅಷ್ಟೇ. ಮ್ಯಾನ್ ಹುಡುಗಿಗೆ, ಹೆಂಗಸರಿಗೆ ಏನು ಹೇಳ್ತಾರೆ? ಗಂಡಸರಿಗೆ ಏನು ಹೇಳ್ತಾರೆ? ಮ್ಯಾನ್. ಹೆಂಗಸರಿಗೆ ಚೆನ್ನಾಗಿ ಹೇಳಿ, ವುಮನ್. ವುಮನ್ ಮೀನ್ಸ್ ಓಂಬ್ ಮ್ಯಾನ್. ಅವಳಿಗೆ ಓಂಬ್ ಒಂದಿದೆ, ಅದೇ ಎಕ್ಸ್ಟ್ರಾ ಗರ್ಭ, ಅದಕ್ಕೆ ಓಂಬ್ ಮ್ಯಾನ್, ವುಮನ್.
ಸಂತತಿನ ಬೆಳೆಸ್ಬೇಕು ಅನ್ನೋದಕ್ಕಾಗಿನೇ ಅವಳಿಗೆ ಅದು ಅದು ಬಿಟ್ಟು ಹುಡುಗಿ ಅಂದರೆ ಕೀಳು, ಹುಡುಗ ಅಂದರೆ ಮೇಲು, ಇವನು ಡಾಮಿನೇಟ್ ಮಾಡೋ ಥರ, ಅವಳು ಕೆಲಸದವ್ರ ಥರ, ಈ ಥರ ಎಲ್ಲೂ ಇರಬಾರ್ದು. ಅದು ತಪ್ಪು. ಚೆನ್ನಾಗಿ ನೋಡಿ, ಗಂಡಸರಿಗೆ ದೇವರು ಒಳ್ಳೆ ಬಲ ಕೊಟ್ಟಿದ್ದಾರೆ. ಏನಕ್ಕೆ? ಹೆಂಡ್ತೀನಿ ಎರಡು ಬಿಡೋಕ್ಕೆ. ಕೆಲವರು ಗಂಡಂದಿರು ಹೇಳ್ತಾರೆ ನೋಡಿ, ಹೊಡೆದು ಸಾಯಿಸಾಕ್ಬಿಡ್ತೀನಿ, ಅದಕ್ಕೆ ಕೊಟ್ಟಿದ್ದು ನಿನಗೆ ದೇವ್ರ ಬಲ. ನಿನಗಿಂತ ಬಲ ಹೆಣ್ಣಿಗಿಂತ ಗಂಡಿಗೆ ಬಲ ಐತೆ ಅಂತ ಸತ್ಯವೇದನೆ ಹೇಳುತ್ತೆ. ಆದರೆ ಗಂಡಿಗೆ ಬಲ ಕೊಟ್ಟಿರೋದು ಹೆಂಡ್ತಿನ ಹೊಡೆಯೋದಕ್ಕಲ್ಲ, ದುಡಿಯೋದಕ್ಕೆ. ಅರ್ಥ ಆಗ್ತೈತಾ? ಗಂಡಿಗೆ ದೇವರು ಬಲ ಕೊಟ್ಟಿರೋದು ಹೊಡೆಯೋಕ್ಕಲ್ಲ, ದುಡಿಯೋಕ್ಕೆ. ಇವತ್ತು ಅನೇಕ ಗಂಡಂದಿರು ಏನು ಮಾಡ್ತಾರೆ, ಹೆಂಡತಿ ಹತ್ರ ಅವ್ರ ಬಲ ತೋರಿಸ್ತಾರೆ, ಹೊಡೆದು ಸಾಯಿಸ್ಬಿಡ್ತೀನಿ ನಿನ್ನ, ಒಂದು ಬಿಟ್ಟರೆ ಅವನು ಗೊತ್ತು ತಿರ್ಗಾ ವಾಪಸ್ ಬಿಡಲ್ಲ ಅಂತ. ಒಂದು ವೇಳೆ ಅವಳು ವಾಪಸ್ ಬಿಡಂಗಿದ್ದಿದ್ರೆ ಇವನು ತಿರ್ಗಾ ಬಿಡಲ್ಲ. ಏಯ್ ಕೋಪ ಬರ್ಸ್ಬೇಡ, ಸೋಯಿಸ್ಬಿಡ್ತೀನಿ ಅಂತ ಇದೇ ಹೋಗ್ಬಿಟ್ಟು ಪಕ್ಕದ ಮನೇಲಿ ಹೇಳಿ, ರೋಡಲ್ಲಿ ಹೇಳಿ. ಹೆಂಡ್ತಿನ ಬಿಟ್ಬಿಟ್ಟು ಇವಾಗ ದಾರಿಯಲ್ಲಿ ಎಲ್ಲೋ ಒಬ್ರು ಜಗಳ ಮಾಡ್ತಾರೆ, ಅಥವಾ ಒಂದು ರೌಡಿ ಆಗಿರ್ತಾನೆ, ಒಳ್ಳೆ ಹಿಂಗಿರ್ತಾನೆ ಪರ್ಸೆಂಟ್, ಅವನ ಹತ್ರ ಸಾಯಿಸ್ಬಿಡಿ, ಎಲ್ಲ ಕಡೆ ಹೇಳ್ತೇನೆ ನೀನು, ಅಲ್ಲೆಲ್ಲ ಹೇಳಿದ್ರೆ ಏನು ಬೀಳ್ತೈತೆ. ಅದಕ್ಕೆ ಸಾರ್ ಸಣ್ಣ ಸರ್, ಸಾರಿ ಸರ್ ಹೇಳ್ಬಿಟ್ಟು ಮನೇಲಿ ಮಾತ್ರ ಯಾಕೆ ಸ್ಟಂಟ್ ತೋರಿಸೋದು? ಯಾಕಂದರೆ ಅವಳು ತಿರ್ಗಾ ಹೊಡೆಯಲ್ಲ ಅಂತ ಗೊತ್ತು. ಸೊ ಮ್ಯಾನ್ ಅಂದರೆ ಅವನು ಹೊಡೆಯೋದಕ್ಕಾಗಿ ದೇವರು ಇಟ್ಟಿಲ್ಲ, ದುಡಿಯೋದಕ್ಕಾಗಿ ಇಟ್ಟಿದ್ದಾರೆ. ಸೊ ಗಂಡಸು ಅಂದರೆ ಈ ಶುಡ್ ಡೂ ಹಾರ್ಡ್ ವರ್ಕ್. ನೋಡಿ, ಬೀರ ಎತ್ತೋದು, ಮಂಚ ಜರುಗಿಸೋದು, ಗಾಡಿ ಬುಲೆಟ್ಗೆ ಸ್ಟ್ಯಾಂಡ್ ಹಾಕೋದು, ಇದೆಲ್ಲ ಹುಡುಗಿರು ಮಾಡೋದಿಲ್ಲ. ಇವನಿಗೆ ಬಲ ಇದೆ, ಎಕ್ಸ್ಟ್ರಾ ಬಲ ಇದೆ. ಯಾಕಂದ್ರೆ ಆ ಎಕ್ಸ್ಟ್ರಾ ಬಲನ ಇಟ್ಕೊಂಡು ಇವನು ದುಡಿಬೇಕು. ಆ ದುಡಿಯೋದಕ್ಕೆ ಹೆಂಡತಿ ಏನು ಮಾಡ್ತಾಳೆ, ಜೊತೆ ಇದ್ದು ಅಡುಗೆ ಮಾಡಿ, ಅವನಿಗೆ ಜೊತೆ ಇದ್ದು ಅವನಿಗೆ ಸಹಾಯ ಮಾಡಿ, ಅವನಿಗೆ ಕಾಫಿ ಕೊಟ್ಟು, ಅವನಿಗೆ ಟಿಫನ್ ಕೊಟ್ಟು, ಅವನ್ನ ನೋಡ್ಕೊಳ್ಳೋದಕ್ಕೇ ಹೆಂಡತಿ. ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ಇದು ಬಿಟ್ಟರೆ ಮನೆ ಪರಲೋಕವಾಗಿರುತ್ತೆ, ಸೂಪರ್ ಆಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಫ್ಯಾಮ್ಲಿ ಲೈಫು ಕರೆಕ್ಟಿಗೆ ಬಂದ್ಬಿಟ್ರೆ, ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ರೆ ಎಲ್ಲನೂ ಚೆನ್ನಾಗಿ ಆಗ್ಬಿಡುತ್ತೆ. ಸೊ ಆಶೀರ್ವಾದವಾಗಿರೋದು ದೇವರ ಚಿತ್ತ. ಎಲ್ಲ ರೆಡಿ? ಸರಿ, ಈಗ ನಾವು ಪ್ರಾಸ್ಪರಿಟಿ ನೋಡೋಕ್ಕಿಂತ ಮುಂಚೆ ಫ್ಯಾಮ್ಲಿ ಬಗ್ಗೆ ಸ್ವಲ್ಪ ಟಚ್ ಮಾಡ್ಕೊಂಬಂದೆ. ಫುಲ್ ಫ್ಯಾಮ್ಲಿ ಸೀರೀಸ್ ಇಲ್ಲ ಇದು. ಫ್ಯಾಮ್ಲಿ ಸಬ್ಜೆಕ್ಟ್ ಇನ್ನೊಂದು ಸತಿ ಬೇಕಾದರೆ ಫ್ಯಾಮ್ಲಿ ಸೀರೀಸೇ ಕಂಟಿನ್ಯೂ ಮಾಡೋಣ. ಇದು ಪ್ರಾಸ್ಪರಿಟಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪ್ರಾಸ್ಪರಿಟಿಗೆ ಹೆಂಡತಿ ಗಂಡ ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೇ ಸ್ವಲ್ಪ ನಾನು ಅದ್ರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಇದು ಅನೇಕ ಫ್ಯಾಮ್ಲಿಗಳಿಗೆ ಇವತ್ತು ಪ್ರಯೋಜನ ಆಗಿರ್ತೈತೆ ಅಂತ ಖಂಡಿತವಾಗ್ಲೂ ನಾನು ನಂಬ್ತೀನಿ. ಪ್ರೈಸ್ ದಿ ಲಾರ್ಡ್. ಸೊ ಆಶೀರ್ವಾದವಾಗಿರೋದು ದೇವರ ಚಿತ್ತ. 3 ಯೋಹಾನನಿಗೆ ಬರೆದ ಪುಸ್ತಕ 2ನೇ ವಾಕ್ಯ. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ. ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ, ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಆಗೋಯ್ತು, ಸ್ಪಿರಿಚುವಲ್ ಲೈಫಲ್ಲಿ ಅಭಿವೃದ್ಧಿ ಆಗೋಯ್ತು. ಇನ್ನು ಯಾವ ಅಭಿವೃದ್ಧಿ ಬಗ್ಗೆ ಬೈಬಲ್ ಮಾತಾಡುತ್ತೆ? ಅಭಿವೃದ್ಧಿ ಅಂದರೆ ಪ್ರಾಸ್ಪರಸ್ ಇನ್ ಫೈನಾನ್ಸ್. Beloved, I pray that you may prosper in all things. All things. King James Version. Beloved, I wish above all things. ಅಂದರೆ ಎಲ್ಲದಕ್ಕಿಂತ ಮೇಲೆ. ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕಿಂಗ್ ಜೇಮ್ಸ್ ವರ್ಷನ್ ಈ ರೀತಿ ಹೇಳುತ್ತೆ, ಎಲ್ಲದಕ್ಕಿಂತ ಮೇಲೆ. ಐ ವಿಶ್ ಅಬವ್ ಆಲ್ ಥಿಂಗ್ಸ್ ದಟ್ thou mayest prosper and be in health. ಎಲ್ಲದಕ್ಕಿಂತ ಮೇಲೆ, ಅಬವ್ ಆಲ್ ಥಿಂಗ್ಸ್. ಎಲ್ಲದಕ್ಕಿಂತ ಮೇಲೆ ಯಾವ್ದು ಇರಬೇಕಂತೆ? ಬೈಬಲ್ ಏನು ಹೇಳುತ್ತೆ? ಎಲ್ಲದಕ್ಕಿಂತ ಮೇಲೆ ಯಾವ್ದು ಇರಬೇಕು? ಪ್ರಾಸ್ಪರಿಟಿ. ಎಲ್ಲರೂ ಹೇಳಿ, ಎಲ್ಲದಕ್ಕಿಂತ ಮೇಲೆ ಏನಿರಬೇಕು? ಪ್ರಾಸ್ಪರಿಟಿ. ಬೈಬಲ್ ಹೇಳಿಲ್ಲ ಎಲ್ಲದಕ್ಕಿಂತ ಮೇಲೆ ಉಪವಾಸ, ಎಲ್ಲದಕ್ಕಿಂತ ಮೇಲೆ ಹೋಲಿನೆಸ್, ಎಲ್ಲದಕ್ಕಿಂತ ಮೇಲೆ ಪ್ರೇಯರ್. ಅದೆಲ್ಲ ಇರಬೇಕು. ಅದೆಲ್ಲ ಇರೋದು ಏನಕ್ಕೆ ಗೊತ್ತಾ? ಟು ಬಿಕಮ್ ಪ್ರಾಸ್ಪರಸ್. ನಾವೇನು ಹೇಳ್ತೀವಿ? ಬರೇ ಪರಿಶುದ್ಧತೆ, ಪ್ರಾರ್ಥನೆ, ಆರಾಧನೆ ಮಾತ್ರ ಸಾಕು.
ಏನು ಬೇಕೋ ಬಿಟ್ಬಿಟ್ಟಿದ್ದೀವಿ. ಆದರೆ ಬೈಬಲ್ ಏನು ಹೇಳುತ್ತೆ ಅಂದರೆ, ಬಿಲವಡ್ ಐ ವಿಶ್ ಅಬೌವ್ ಆಲ್ ಥಿಂಗ್ಸ್, ಅಂದರೆ ಎಲ್ಲದಕ್ಕಿಂತ ಮೇಲೆ ದಟ್ ದೌ ಮೇಸ್ಟ್ ಪ್ರಾಸ್ಪರ್. ಸೊ ಎಲ್ಲದಕ್ಕಿಂತ ಮೇಲೆ ಏನು ಮುಖ್ಯ? ಪ್ರಾಸ್ಪೆರಿಟಿ. ಎಲ್ಲರೂ ಹೇಳಿ, ಎಲ್ಲದಕ್ಕಿಂತ ಮೇಲೆ ಮುಖ್ಯ ಯಾವುದು? ಪ್ರಾಸ್ಪೆರಿಟಿ. ಎಲ್ಲರೂ ಹೇಳಿ, ಯಾವುದು ಮುಖ್ಯ? ಆಮೆನ್. ಯಾಕೆ? ಬಿಕಾಸ್ ದಟ್ ಈಸ್ ದ ಪವರ್ ಇನ್ ದಿಸ್ ವರ್ಲ್ಡ್. ಯೇಸು ಸ್ವಾಮಿನ ಲೋಕಕ್ಕೆ ಯಾಕೆ ಬಂದರು? ಯೋಹಾನನಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 10ನೇ ವಾಕ್ಯ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೋ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಓಕೆ, ನೋಡಿ, ಇದು ಇನ್ನೊಂದ್ಸತಿ ಓದೋಣ. ಆಲ್ ಥಿಂಗ್ಸ್ ಅಂತ ಹೇಳಿದ್ರೆ, ಆಲ್ ಥಿಂಗ್ಸ್, ಅಬವ್ ಆಲ್ ಥಿಂಗ್ಸ್. ಆಲ್ ಥಿಂಗ್ಸ್ಗೆ ಅರ್ಥ ಏನು? ಎಲ್ಲಿದೆ ಆಲ್ ಥಿಂಗ್ಸ್ ಅಂತ? ಆಲ್ ಥಿಂಗ್ಸ್ ಅಂದರೆ ಏನು? ಎಲ್ಲವೂ ಅಲ್ವಾ? ಎಲ್ಲರೂ ಹೇಳಿ, ಎಲ್ಲ. ಮತ್ತೆ ಏನಕ್ಕೆ ಬರುತ್ತೆ ಪುಸ್ತಕ 6ನೇ ಅಧ್ಯಾಯ 33ನೇ ವಾಕ್ಯ. ಮ್ಯಾಥ್ಯೂ 6:33. ಮತ್ತಾಯನಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 33ನೇ ವಾಕ್ಯ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಅವೆಲ್ಲವೂ. ಈಗ ಎಲ್ಲವೂ ಅಂದರೆ ಎಲ್ಲವೂ ಅನ್ನೋದಕ್ಕೆ ಅರ್ಥ, ನೀವು 6ನೇ ಅಧ್ಯಾಯ ಓದ್ಕೊಂಡೇ ಬಂದರೆ ಅದರಲ್ಲಿ ಹೇಳುತ್ತೆ, ನಾಳೆ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಓದ್ಕೊಬೇಕು, ಇದಕ್ಕೆಲ್ಲ ನೀವು ಚಿಂತೆ ಮಾಡಬೇಡ್ರಿ ಅಂತ. ತಿನ್ನೋದು, ಕುಡಿಯೋದು, ಹೊತ್ಕೊಳ್ಳೋದು, ಎಲ್ಲ ಪ್ರಾಸ್ಪರಿಟಿ ಬಗ್ಗೆನೇ ಮಾತಾಡ್ತಾ ಇರೋದು. 6ನೇ ಅಧ್ಯಾಯ ಸಂಪೂರ್ಣವಾಗಿ ಪ್ರಾಸ್ಪರಿಟಿ ಬಗ್ಗೆ ಮಾತಾಡ್ತಾ ಇದೆ. ಅದಕ್ಕೆ ಸತ್ಯವೇದ ಏನು ಹೇಳುತ್ತೆ? ಇದೆಲ್ಲವೂ ನಾನು ನಿಮಗೆ ಕೊಡ್ತೀನಿ. ಆಲ್ ಥಿಂಗ್ಸ್ ಶಾಲ್ ಬಿ ಆ್ಯಡೆಡ್ ಟು ಯು. ಸಿಕ್ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯನ ಹುಡುಕಿ, ಆಗ ಇವುಗಳೆಲ್ಲವೂ ನಿಮಗೆ ದೊರೆಯುವುದು. ಅಂದರೆ ದೇವರನ್ನ ಹುಡುಕಿದ್ರೆ ಖಂಡಿತವಾಗ್ಲೂ ದೇವರು ಆಶೀರ್ವದಿಸ್ತಾರೆ ಅನ್ನೋದು ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತೆ. ದೇವ್ರನ್ನ ಹುಡುಕಿದ್ರೆ ಖಂಡಿತವಾಗ್ಲೂ ಆಶೀರ್ವಾದ ಉಂಟು. ಇವತ್ತು ಯಾರೆಲ್ಲ ಹುಡುಕಿ ಬಂದಿದ್ದೀರೋ ಅವ್ರಿಗೆಲ್ಲ ಒಂದು ಆಶೀರ್ವಾದ ಉಂಟು. ಯಾರೆಲ್ಲ ಪ್ರಾರ್ಥನೆ ಮಾಡ್ತಿರೋ ಅವ್ರಿಗೆ ಆಶೀರ್ವಾದ ಉಂಟು. ಯಾರೆಲ್ಲ ಸತ್ಯವೇದ ಓದ್ತಿರೋ ಅವ್ರಿಗೆಲ್ಲ ಆಶೀರ್ವಾದ ಉಂಟು. ಯಾರೆಲ್ಲ ಸಭೆಗೆ ಬಂದಿದ್ದೀರೋ ಅವ್ರಿಗೆಲ್ಲ ಆಶೀರ್ವಾದ ಉಂಟು. ಯಾಕಂದರೆ ದೇವ್ರ ವಾಕ್ಯ ಹೇಳುತ್ತೆ, ದೇವರ ರಾಜ್ಯನ ಹುಡುಕುವವರಿಗೆ ಇವೆಲ್ಲವೂ ಸಿಕ್ಕುತ್ತೆ. ಯಾವುದೆಲ್ಲ? ನಾಳೆ ನಿನಗೇನು ಬಟ್ಟೆ ಬೇಕು, ಏನು ಊಟ ಬೇಕು, ಏನು ಮನೆ ಬೇಕು, ಏನೆಲ್ಲ ಪ್ರಾಸ್ಪರಿಟಿ ಬೇಕು, ಗಾಡ್ ವಿಲ್ ಆ್ಯಡ್ ಟು ಯು. ನೋಡಿ, ದೇವ್ರು ಯಾವಾಗಾದರೂ ಸಪ್ಲೈ ಮಾಡಿದ್ರೆ ಹಿ ವಿಲ್ ಸಪ್ಲೈ ಅಕಾರ್ಡಿಂಗ್ ಟು ಹಿಸ್ ಕೆಪಾಸಿಟಿ. ಅವ್ರಿಗೆ ದೊಡ್ಡ ಕೆಪಾಸಿಟಿ ಇದೆ, ಅದನ್ನು ರಿಸೀವ್ ಮಾಡೋ ಕೆಪಾಸಿಟಿ ನಮಗೆ ಬರ್ಸ್ಕೊಬೇಕು ಅನ್ನೋದಕ್ಕೇ ನಂಬಿಕೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಿಮ್ಮ ಕೆಪಾಸಿಟಿ ದೊಡ್ಡದಾಗಲಿ, ನಿಮ್ಮ ವಿಷನ್ ದೊಡ್ಡದಾಗಲಿ, ನಿಮ್ಮ ನಂಬಿಕೆ ದೊಡ್ಡದಾಗಲಿ. ಯಾವುದನ್ನು ಚಿಕ್ಕದಾಗಿ ಎಕ್ಸ್ಪೆಕ್ಟ್ ಮಾಡಬೇಡಿ, ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡಿ. ಯಾಕಂದರೆ ನಮ್ಮ ದೇವರು ದೊಡ್ಡವರು. ಫಿಲಿಪ್ಪಿಯವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 19ನೇ ವಾಕ್ಯ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಆತನ ಪ್ರಭಾವಕ್ಕೆ ತಕ್ಕ ಹಾಗೆ. 19. And my God shall supply all your need according to his riches. ಕೆಲವರಿಗೆ ರಿಚ್ ಬಗ್ಗೆ ಮಾತಾಡಿದ್ರೆ ಇಷ್ಟ ಇಲ್ಲ. ಇವಾಗ ನೋಡಿ, ಇವತ್ತು ಕೆಲವ್ರಿಗೆ ನಾನು ನೋಡಿದ್ರೆ ಆಗೋದಿಲ್ಲ. ಯಾಕಂದರೆ ಪ್ರಾಸ್ಪರಿಟಿ ಬಗ್ಗೆ ಮಾತಾಡ್ತೀನಿ, ರಿಚ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಿಚ್ ಬಗ್ಗೆ ಮಾತಾಡಿದ್ರೆ ನನ್ನನ್ನು ನೋಡಿ ನಿಮಗೆ ಕೋಪ ಬರ್ತೈತೆ ಅಂದರೆ, ಮೈ ಗಾಡ್ ಈಸ್ ಸೋ ರಿಚ್. ಏನು ಮಾಡ್ತೀರಾ? ನಾನು ಐಶ್ವರ್ಯದ ಬಗ್ಗೆ ಮಾತಾಡಿದಾಗ ನಿಮಗೆ ಕೋಪ ಬರ್ತೈತೆ ಅಂದರೆ, ನಮ್ಮ ದೇವರು ಐಶ್ವರ್ಯವಂತನು. ಇವಾಗ ದೇವ್ರು ನೋಡಿದ್ರೆ ನಿಮ್ಗೆ ಕೋಪ ಬರ್ತೈತಾ? ನಾನೇನು ಮಾಡೋಕ್ಕಾಗಲ್ಲ. Our God is so rich. Amen. And my God shall supply all your need according to his riches. His riches, ಆತನ ಕೆಪಾಸಿಟಿಗೆ ತಕ್ಕನಂಗೆ ಆತನು ನಮಗೆ ದಯಪಾಲಿಸ್ತಾನೆ. ಈಗ ನೋಡಿ, ಈಗ ನಾನೊಂದು ಅಂಗಡಿಗೆ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಅಂದರೆ, ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂದಮೇಲೆ, ಆ ಶಾಪಿಂಗಲ್ಲಿ ನನ್ನ ಪಾಕೆಟಲ್ಲಿ ಎಷ್ಟಿದೆಯೋ ಅಷ್ಟೇ ಕೊಡ್ಸೋಕ್ಕಾಗೋದು. ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಾ, ನಿಮ್ಮ ಪಾಕೆಟಲ್ಲಿ ಎಷ್ಟಿದೆಯೋ ಅಷ್ಟೇ ಕೊಡ್ಸೋಕ್ಕಾಗೋದು. ಮಕ್ಕಳು ಡ್ಯಾಡಿ ನನಗೆ ಅದು ಬೇಕು ಇದು ಬೇಕು ಅಂದರೆ, ಏಯ್ ಸುಮ್ಮನೆ ಇರು, ಕಾಸಿಲ್ಲ,
ನಿಮ್ಮ ಜಾಬಲ್ಲಿ ಎಷ್ಟಿದೆಯೋ ಕಾಸು ಅಷ್ಟಕ್ಕೇ ನಿಮ್ಮ ಮಕ್ಕಳಿಗೆ ಕೊಡ್ಸೋಕ್ಕೆ ಸಾಧ್ಯ. ಅದೇ ಅಂಬಾನಿ ಕರ್ಕೊಂಡು ಹೋಗಿದ್ರೆ ಅಥವಾ ಬಿಲ್ ಗೇಟ್ಸ್ ಕರ್ಕೊಂಡು ಹೋದರೆ 10 ರೂಪಾಯಿ ಕ್ಯಾಡ್ಬೆರೀಸ್ ತಗೋ ಸಾಕು ಮನೆಗೆ ಹೋಗೋಣ ಅಂತ ಹೇಳೋದಿಲ್ಲ. ಬಿಲ್ ಗೇಟ್ಸ್ ಕರ್ಕೊಂಡು ಹೋದರೆ ಅಥವಾ ಅಂಬಾನಿನ ಕರ್ಕೊಂಡು ಹೋದರೆ ಅವ್ರು ಹೇಳ್ಬೋದು, ಡ್ಯಾಡಿ ನನಗೆ ಈ ಅಂಗಡಿ ಬೇಕು ಅಂದಾಗ ಓಕೆ ತಗೊಮ್ಮ, ನಿನಗೆ ಬೇಕಾ, ನಿನಗೆ ಇಷ್ಟನಾ, ಒಂದು ವೇಳೆ ಕೊಡಿಸ್ಬೋದು. ಫೋನ್ ಬೇಕಾ, ಫೋನ್ದು ಶೋರೂಮೇ ತಗೋ, ಚಾಕ್ಲೇಟ್ ಅಂಗಡಿನೇ ಬೇಕಾದರೆ ತಗೋ, ಯಾಕಂದರೆ ಅವ್ರ ಪಾಕೆಟಲ್ಲಿ ಅಷ್ಟಿದೆ. ನಾನೇನು ಹೇಳ್ತೀನಿ ಅಂದರೆ ಬಿಲ್ ಗೇಟ್ಸ್ಗಿಂತ ಅಂಬಾನಿಗಿಂತ ನಮ್ಮ ದೇವರು ದೊಡ್ಡವರು. ಹಿ ವಿಲ್ ಸಪ್ಲೈ ಆಲ್ ಅವರ್ ನೀಡ್ಸ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್. ಹಿ ಈಸ್ ಗ್ರೇಟರ್ ದ್ಯಾನ್ ಅಂಬಾನಿ, ಹಿ ಈಸ್ ಗ್ರೇಟರ್ ದ್ಯಾನ್ ಬಿಲ್ ಗೇಟ್ಸ್. ನಿನ್ನ ನಂಬಿ ಬಂದೆ, ನಿನ್ನ ಪಾದ ಮುಂದೆ ದೃಢವಾಗಿ ಹಿಡಿದುಕೊಂಡೆ. ನಿನ್ನ ಮೇಲೆತ್ತಲು ನಿನ್ನ ಹೊಗಳಲು ಮಾತುಗಳು ಸಾಲದಯ್ಯ. ನಿನ್ನ ಮೇಲೆತ್ತಲು ನಿನ್ನ ಹೊಗಳಲು ಮಾತುಗಳು ಸಾಲದಯ್ಯ. ಮಾತುಗಳು ಸಾಲಲ್ಲ, ಯಾಕಂದರೆ ಈಗ ನಮ್ಗೆ ಟೈಮ್ ಇಲ್ಲ. ಇದನ್ನು ನಾವು ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಗಾಡ್ ಬ್ಲೆಸ್.